ಇದೆ. ಸೋಮು ನೀನೊಬ್ಬ ಮನ್ಸು ಮಾಡಿದ್ರೆ ಆ ಅಧ್ಯಕ್ಷ ಸ್ಥಾನ ನನಗೆ ಸಿಗುತ್ತೆ. ನೀನು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಒಂದು 500 ಜನ ಚಾಲಕರುಗಳನ್ನ ಕರ್ಕೊಂಡ್ಬಂದು ಪದ್ಮರಾಜ್ ಜೈನ್ಗೆ ನೀನು ಕೊಡಬೇಕು. ಓಕೆ, ಹೇಳ್ಬಿಡ್ತೀನಿ ಸರ್. ಸೋಮಶೇಖರ್ ಯಾರು ಅಂದರೆ ಸರ್, ನಾನು ಬಂದು ಸೆಕೆಂಡ್ ಇಯರ್ PUC ವಿವೇಕಾನಂದ ಕಾಲೇಜಲ್ಲಿ ನಂದು ಕಂಪ್ಲೀಟ್ ಆಗಿದ್ದು. ನನ್ನ ಕಾಲೇಜ್ ಮುಗಿದಾದ ಮೇಲೆ ನಾನು ಪೊಲೀಸ್ ಇಲಾಖೆಗೆ ಸೇರಬೇಕು ಅನ್ನೋದು ನಾನು ತುಂಬ ಬಹುದೊಡ್ಡ ಕನಸಾಗಿತ್ತು. ಪ್ರಯತ್ನಪಟ್ಟೆ, ಪೊಲೀಸ್ ಇಲಾಖೆಗೆ ಹೋಗಬೇಕು ಅಂತ ಪ್ರಯತ್ನಪಟ್ಟೆ. ಎಕ್ಸಾಮು ಕೂಡ ಬರೆದೆ, ಎಕ್ಸಾಮಲ್ಲಿ ಪಾಸು ಕೂಡ ಆದೆ. ಹಿಂಗೆ ಗೊತ್ತಲ್ಲ, ಮಾಮೂಲಿ ನಮ್ಮದು ಭ್ರಷ್ಟಾಚಾರದ ಕೂಪ. ಆ ಜಾಬಲ್ಲಿ ನಿನಗೆ ಕೆಲಸ ಸಿಗಬೇಕು ಅಂದರೆ ನಿನಗೆ 2 ಲಕ್ಷ ರೂಪಾಯಿ ನೀನು ಕೊಡಬೇಕಾಗ್ತದೆ, ಇದು ಕೊಟ್ಟರೆ ನಿನಗೆ ಕೆಲಸ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಯಾರೋ ಒಬ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾಕೆಂದರೆ ನಾನು ಜಾಸ್ತಿ ನನ್ನ ತಂದೆ ತಾಯಿ ಜೊತೆ ಬೆಳೆದಿಲ್ಲ, ನನ್ನ ಅಜ್ಜಿ ಜೊತೆನೇ ಬೆಳೆದಿದ್ದು. ಆಗ ನನ್ನ ಅಜ್ಜಿ ಅವ್ರಿಗೆ ಹೇಳ್ತಾರೆ, ನೋಡಪ್ಪ ಅವನು 1 ತಿಂಗಳು ಕೆಲಸಕ್ಕೆ ಹೋಗಿ ಪೇಮೆಂಟ್ ತಂದು ಕೊಡಲಿ, ಆಮೇಲೆ ನಿನಗೆ 2 ಲಕ್ಷ ಕೊಡ್ತೀವಿ ಅಂತ. ಅದು ಯಾರಿಗೂ ಒಪ್ಪಲ್ಲ. ಅದಾದಮೇಲೆ ನಮ್ಮ ಅಜ್ಜಿ ಹೇಳ್ತಾರೆ, ಇದೆಲ್ಲ ಮೋಸದ ಪ್ರಪಂಚ, ಈಸ್ಕೊಂಡು ಮೋಸ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಆ 2 ಲಕ್ಷ ನಿನಗೆ ಕೊಟ್ಬಿಡ್ತೀನಿ, ನೀನು ಏನಾದರೂ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಆಗ ನಾನೇನು ಮಾಡ್ತೀನಿ, ಆ 2 ಲಕ್ಷ ರೂಪಾಯಲ್ಲಿ ಒಂದು ಇಂಡಿಕಾ ಕಾರ್ ತೊಗೊತೀನಿ, ಎಲ್ಲೋ ಬೋರ್ಡ್ ಕಾರ್ ತೊಗೊತೀನಿ. ಆಗ ನಾನು ಡ್ರೈವಿಂಗ್ ಫೀಲ್ಡು ಬರ್ತೀನಿ. ಆ್ಯಕ್ಚುಲಿ ನಮ್ಮ ತಂದೆ ಆಗಿರ್ಬೋದು, ನಮ್ಮ ದೊಡ್ಡಪ್ಪವರೇ ಆಗಿರ್ಬೋದು, ಅವ್ರದ್ದು ಬಂದು ಮುಂಚೆ ಆಟೋ ಫೀಲ್ಡ್ ಇತ್ತು. ಅದಾದಮೇಲೆ ಗೂಡ್ಸ್ ಗಾಡಿ ಫೀಲ್ಡ್ ಇತ್ತು. ಉಲ್ಲಾಸ್ ಕೇಳಿರ್ಬೋದು ನೀವು, ಗೋವರ್ಧನ್ ಉಲ್ಲಾಸ್, ಅಲ್ಲಿ ಟೆಂಪೋ ಸ್ಟ್ಯಾಂಡ್ ಇದೆ, ಆರಾಮ್ಸೆ ಹೇಳಿ ಹೋಗೋ ಕಾರ್ನರಲ್ಲಿ. ಅಲ್ಲಿ ನಮ್ಮವು ಟೆಂಪೋಗಳಿತ್ತು, 407, 307. ನಮ್ಮ ತಂದೆಯವರೆಲ್ಲ ಟ್ರಾನ್ಸ್ಪೋರ್ಟ್ ಲೈನಲ್ಲೇ ಇದ್ದವರು. ಹಂಗಾಗಿ ನಮಗೆ ಆ ಟ್ರಾನ್ಸ್ಪೋರ್ಟ್ ಲೈನು ಆಟೋಮೆಟಿಕ್ಲಿ ಗಮನ ಸೆಳೀತು. ಅದಾದಮೇಲೆ ನಮ್ಮದೊಂದು ಇಂಡಿಕಾ ತೊಗೊಂಡು, ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಟ್ರಾವೆಲ್ಸ್ ಇತ್ತು. ಆ ಟ್ರಾವೆಲ್ಸಲ್ಲಿ ಬುಕ್ಕಿಂಗ್ಸ್ಗಳು ಅವ್ರು ಕೊಡೋರು ನಮಗೆ, ಅದನ್ನು ತೊಗೊಂಡು ಡ್ಯೂಟಿ ಮಾಡ್ತಾಯಿದ್ದೋ ನಾವು. ಅದಾದಮೇಲೆ ಟ್ಯಾಕ್ಸಿ ಫಾರ್ ಶೂರ್ ಅಂತೇಳಿ ಶುರುವಾಯಿತು. ಟ್ಯಾಕ್ಸಿ ಫಾರ್ ಶೂರು ರಾಗಿಗುಡ್ಡ ಆದರೆ ಶುರುವಾಯಿತು. ಅಲ್ಲೋಗಿ ನಾವು ನಮ್ಮ ವೆಹಿಕಲ್ನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಟ್ಯಾಕ್ಸಿ ಫಾರ್ ಶೂರಿಂದ ಈ ಟ್ಯಾಕ್ಸಿ ಫೀಲ್ಡ್ ಅನ್ನೋದನ್ನು ಪ್ರಯಾಣನ ಶುರು ಮಾಡಿದೋ. ಟ್ಯಾಕ್ಸಿ ಫಾರ್ ಶೂರಲ್ಲಿ ಒಂದು ಬುಕ್ಕಿಂಗ್ ಬರ್ತದೆ ನನಗೆ. ಬುಕ್ಕಿಂಗ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ಕಸ್ಟಮರ್ ನನಗೆ ಫೋನ್ ಮಾಡಿಬಿಟ್ಟು ಸ್ವಲ್ಪ ಅವಾಚ್ಯವಾಗಿ ಬೈತಾನೆ. ಒಬ್ಬ ಡ್ರೈವರು, ಸರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಒಂಚೂರು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಆ ಹೇಳಿದಂಥ ಸಂದರ್ಭದಲ್ಲಿ ಆ ಕಸ್ಟಮರ್ ಒಂದು ಸ್ವಲ್ಪ ಅವಾಚ್ಯವಾಗಿ ಬೈತಾರೆ. ಆ ಬೈದಿದ್ದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿರ್ತೇನೆ. ನಾನು ಲೋಕಲ್ ಸ್ಟೇಷನಲ್ಲಿ ಹೋಗಿ, ನೋಡಿ ಸರ್ ಈ ಥರ ಎಲ್ಲ ಬೈದಿದ್ದಾರೆ, ದಯವಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಆಗ ಪೊಲೀಸ್ನವ್ರು ಒಂದೇ ಮಾತು ಹೇಳೋದು, ಸೋಮು ನಮಗೂ ಕೂಡ ಪಬ್ಲಿಕ್ಕು ತುಂಬ ಬೈತಾರೆ, ನಾವೇನು ಮಾಡ್ಬೋದು ನೀನೇ ಹೇಳು ಅಂತಾರೆ. ಸರ್ ನಿಮಗೆ ಬೈಯೋದಲ್ಲ ಸರ್, ನಮಗೆ ಬೈದಿದ್ದಾರೆ, ನಾವೇನು ಮಾಡಿದ್ದೀವಿ ಹೇಳಿ ಅಂತ ಹೇಳಿದಾಗ, ನಮಗೆ ಬೈದಾಗ ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಕಾಕಿ ಯೂನಿಫಾರ್ಮ್ನ ಮನೇಲಿ ಬಿಚ್ಚಿ ಕೊಟ್ಬಿಡ್ತೀವಿ, ಒಗಿತಾರೆ. ಅವ್ರು ಬೈದಿದ್ದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಅಂತ ಅಂತಾರೆ. ಸರ್ ನೀವು ಹಂಗೆ ಅನ್ಕೊಂಡಿರ್ಬೋದು, ನಮ್ಗೆ ಯಾಕೆ ಮನಸ್ಸು ತಡೀತಿಲ್ಲ ಸರ್, ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು, ನೀವು ದಯವಿಟ್ಟು ತಗೊಳ್ಳಿ. ಯಾಕೆಂದರೆ ಅವ್ನು ಫೋನಲ್ಲಿ ಮಾತಾಡ್ಬೇಕಾದ್ರೆ ನಾನು ಲೌಡ್ ಸ್ಪೀಕರಲ್ಲಿ ಮಾತಾಡಿರ್ತೀನಿ ಮನೇಲಿ, ನಮ್ಮ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಿಂತ್ಕೊತೀನಿ. ಆಗ ಒಂದು ಸಂಘಟನೆ ಇರುತ್ತೆ, ಅಶ್ವತ್ಥಣ ಅಂತೇಳಿ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬದವ್ರು ಇಲ್ಲಿದ್ದಾರೆ. ಅವರು ಈ ವಿಷಯನ ಗಮನಕ್ಕೆ ತರ್ತೀನಿ. ಅವ್ರಿಗೆ ಈ ವಿಷಯ ಗಮನಕ್ಕೆ ತರೋ ಕಾರಣ ಏನು ಅಂದರೆ, ಈ ಫೋರಮ್ ಮಾಲು ಅಲ್ಲೆಲ್ಲ ಎಲ್ಲಿ ಡ್ರೈವರ್ಗಳು ಇರ್ತಾರೆ, ಎಲ್ಲ ಒಂದು ಬುಕ್ಕಲ್ಲಿ ಅವ್ರ ನಂಬರ್ಗಳನ್ನ ಬರ್ಕೊತಾ ಇರ್ತೀನಿ. ಹಿಂಗೆಲ್ಲ ಬೈದಿದ್ದಾನೆ, ಆಡಿಯೋ ಕ್ಲಿಪ್ ನನ್ನ ಹತ್ರ ಇದೆ, ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ, ಇವತ್ತು ನನಗೆ ಬೈದಿದ್ದಾರೆ, ನಾಳೆ ನಿಮಗೂ ಬೈತಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಒಂದು ಟೀಮ್ ಕಟ್ತೀನಿ. ಆ ಟೀಮ್ ಕಟ್ಟದಂಥ ಸಂದರ್ಭದಲ್ಲಿ ಸುಮಾರು ಜನ ಜಾಯ್ನ್ ಆಗ್ತಾರೆ. ಪಾಪ ಆವಾಗಲೂ ಸುಮಾರು ಜನ ಬರ್ತಾರೆ. ಆಗ ಒಂದು ಸಂಘಟನೆ ಇದೆ, BBTDU ಅಂತ, ಬೃಹತ್ ಬೆಂಗಳೂರು ಟ್ಯಾಕ್ಸಿ ಅಸೋಸಿಯೇಷನ್ ಅಂತ. ಅವರು ಒಂದು ಏರ್ಪೋರ್ಟಿಗೆ ಸೀಮಿತವಾಗಿ ಅವರೊಂದು ಸಂಘಟನೆ ಇರೋವಂಥದ್ದು. ಅವರು ಏನು ಮಾಡ್ತಾರೆ, ನಮ್ಮ ಅಶ್ವತ್ಥನವ್ರದ್ರು ಆದಿತ್ಯ ಸರ್ ಅಂತೇಳಿ, ಅವರು ನಂದಿಲ್ ಸ್ಟೇಷನಲ್ಲಿ ಬಂದು FIR ಆಗಲೇಬೇಕು ಅಂತೇಳಿ FIR ಮಾಡಿಸ್ತಾರೆ. ಆಗ FIR ಆಗಿರೋದಿಲ್ಲ, ಅವಾಗಲೂ ಒಂದು ಹೋರಾಟ ಮಾಡ್ತೀವಿ, DCP ಲೆವೆಲ್ಗೆಲ್ಲ ಹೋಗ್ತೀವಿ. ಅದಾದಮೇಲೆ FIR ಆಗುತ್ತೆ. FIR ಆದಮೇಲೆ ನೋಡಿ ಸರ್, ಅಲ್ಲಿಂದ ಸೋಮಶೇಖರ್ ಯಾರು ಅನ್ನೋದು ಯಾವಾಗ ಒಂದು ಗ್ರೂಪ್ ಮಾಡಿದೆ, ಆ ಗ್ರೂಪಿಂದ ನಾನು ಬೆಳಕಿಗೆ ಬರೋವಂಥ ಕೆಲಸ ಆಗ್ತದೆ. ಆಗ ಏನಾಗ್ತದೆ, ಆ BBTDUಗೆ ಆ ಸಂಘಟನೆಗೆ ಸೇರ್ಕೋ ಅಂತ ಹೇಳ್ತಾರೆ. ನಾನು ಅದನ್ನು ಅಬ್ಸರ್ವ್ ಮಾಡ್ದಂಗೆ, ಇದು ನನಗೆ ಸೂಟ್ ಆಗಲ್ಲ, ನಮ್ಮದು ಓಲಾ ಊಬರ್ ಫೀಲ್ಡು ಅಲ್ಲ, ಇದು ಟ್ಯಾಕ್ಸಿ ಫಾರ್ ಶೂ ಫೀಲ್ಡ್ ಇತ್ತು. ಅವಾಗ ಓಲಾನು ಕೂಡ, ಅವಾಗ ನಾನು ಊಬರು ಕೂಡ ಇತ್ತು. ಇದು ಸೂಟ್ ಆಗಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ, ಹಿಂಗೆ ಮಾಮೂಲಿ ಗ್ರೂಪ್ ಇರುತ್ತೆ. ಆಮೇಲೆ ಒಂದು ಸ್ಯಾಮ್ಸನ್ ಅನ್ನೋವಂಥ ಒಬ್ಬ ವ್ಯಕ್ತಿ ಇರ್ತಾರೆ, ಇದೆಲ್ಲ ಇಂಪಾರ್ಟೆಂಟೇ, ಫೋಕಸ್ ಮಾಡ್ಕೊಳ್ಳಿ. ಸ್ಯಾಮ್ಸನ್ ಅಂತ ವ್ಯಕ್ತಿ ಇರ್ತಾರೆ, ಅವರು ಒಂದಷ್ಟು ಜನನೆಲ್ಲ ಸೇರಿಸ್ಕೊಂಡು ಅವ್ರು ಸಂಘಟನೆ ಮಾಡಬೇಕು ಅಂತ ಓಡಾಡ್ತಿರ್ತಾರೆ. ಇನ್ನೂ ರಿಜಿಸ್ಟ್ರೇಷನ್ನೇ ಮಾಡಿರೋದಿಲ್ಲ. ಅಲ್ಲಿ ನಾನು ಹೋಗಿ ಜಾಯ್ನ್ ಆಗ್ತೀನಿ ಆ ಗ್ರೂಪ್ಗೆ. ಆಮೇಲೆ ನಾನೇನು ಗ್ರೂಪ್ ಮಾಡಿರ್ತೀನಿ ಅವ್ರನ್ನೆಲ್ಲ ಅಲ್ಲಿಗೆ ಪ್ಲೆಡ್ಜ್ ಮಾಡ್ಕೊಳ್ತೀನಿ.
ಅದಾದಮೇಲೆ ಏನಾಗುತ್ತೆ, ಅವರು ನಾನು ಮಾತಾಡ್ತಿದ್ದ ರೀತಿ ಮತ್ತು ನನ್ನ ಕೆಲಸನ ಸ್ಯಾಮ್ಸನ್ ಅನ್ನೋರು ಅಬ್ಸರ್ವ್ ಮಾಡ್ತಾರೆ. ಸೋಮು ವರ್ಕ್ ಮಾಡೋ ಅಂಥ ವ್ಯಕ್ತಿ, ಅದಕ್ಕೆ ಕೇಪಬಲ್ ಆಗಿದ್ದಾನೆ ಅನ್ನೋ ರೀತಿಯಲ್ಲಿ ಅವರು ಕೂಡ ನಮ್ಮನ್ನು ಸೇರಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಲಾಲ್ಬಾಗಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮೀಟಿಂಗ್ ಮಾಡ್ತಾ ಇರ್ತೀವಿ. ಆಗ ನಾವೇನು ಮಾಡ್ತೀವಿ, ಆದಿತ್ಯ ಸರ್ನ ಅವ್ರಿಗೆ ಪರಿಚಯ ಮಾಡಿಕೊಡ್ತೀನಿ. ಅದೇ ಸ್ಯಾಮ್ಸನ್ ಅನ್ನೋ ವ್ಯಕ್ತಿ, ನಾನು ಬೆಂಗಳೂರಲ್ಲಿ ಇರೋಲ್ಲ, ನಾನು ಕನ್ಸ್ಟ್ರಕ್ಷನ್ ವರ್ಕಿಗೆ ಹೊರಗಡೆ ಹೋಗ್ತಾ ಇರ್ತೀನಿ, ನಾನು ಸಂಘಟನೆ ನಡೆಸಲ್ಲ, ಸೋಮು ನಡೆಸ್ಕೊಂಡು ಹೋದರೆ ಹೋಗಲಿ ಅಂತೇಳಿ ಅಲ್ಲಿ ಒಂದು ಆಯ್ಕೆ ಮಾಡ್ತಾರೆ. ಆವಾಗ ಆ ನಮ್ಮ ಚಾಲಕರ ಸಂಘ ಅಂತ ಒಂದು ಟೈಟ್ಲು ಕೊಟ್ಕೊಂಡು, ಆ ಒಂದು ಟೈಟ್ಲು ಆದಮೇಲೆ ಬೈಲಾ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಸಂಘಕ್ಕೂ ಕೂಡ ನಾನೇ ಅಧ್ಯಕ್ಷ ಆಗಿರ್ತೀನಿ. ಎಲ್ಲಿ ಮಿಸ್ಗೈಡ್ ಮಾಡ್ತಾರೆ ಅಂದರೆ, ಯಾರೋ ಬೇರೆ ಸಂಘಟನೆ ಕಟ್ಟಿದ್ದಾರೆ, ಅಲ್ಲಿ ಇವನೋಗಿ ಸೇರಿಕೊಂಡು ಇವನು ಅಧ್ಯಕ್ಷ ಆಗಿದ್ದು ಅಂತಾರೆ. ಆ್ಯಕ್ಚುಲಿ ಯಾವುದೇ ಇಲ್ಲಿ ಸಂಘ ನನ್ನಿಂದ ಕ್ರಿಯೇಟ್ ಆಗಿದೆ, ನಮ್ಮ ಚಾಲಕರ ಸಂಘ ಆಗ್ಬೋದು, ಟ್ರೇಡ್ ಯೂನಿಯನ್ ಆಗ್ಬೋದು, ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಆಗ್ಬೋದು, ಈ ಮೂರಕ್ಕೂ ಕೂಡ ಬೈಲಾದಲ್ಲಿ ನೀವು RTI ಆಗಿ ತೆಗೆದ್ರೂ ಕೂಡ ಅದಕ್ಕೆ ಅಧ್ಯಕ್ಷ ನಾನೇನೆ, ಯಾರೂ ಅಲ್ಲ. ಹಂಗಾಗಿ ಮಿಸ್ಗೈಡ್ ಮಾಡ್ತಾರೆ. ಅಲ್ಲಿಂದ ನನ್ನ ಪಯಣ ಟ್ಯಾಕ್ಸಿ ಡ್ರೈವರ್ಸ್ಗಳ ವಿಚಾರದಲ್ಲಿ ಶುರುವಾಗ್ತದೆ. ಹಂಗಾಗಿ ಸೋಮಶೇಖರ್ ಯಾರು ಅನ್ನೋದು ಬೆಳಕಿಗೆ ಬರ್ತದೆ. ಈ ಹೋರಾಟಗಳು ಇಲ್ಲ, ಹೋರಾಟ ಅನ್ನೋದೇನಿದೆ ಅಂದರೆ, ಈಗ ಓಲಾ ಊಬರಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು, ಒಂದ್ಸರಿ ಏನಾಗ್ತದೆ, ಯಲಹಂಕ ಫ್ಲೈಓವರ್ ಮೇಲೆ ಈ ಮೈಸೂರು ಭಾಗದ ಒಬ್ಬ ಕ್ಯಾಬ್ ಡ್ರೈವರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಲಾರಿಗಳಲ್ಲಿ ಇದ್ದಂಥ ಸರಳುಗಳೆಲ್ಲ ಬಂದು ಕಾರ್ ಗ್ಲಾಸನ್ನು ಚುಚ್ಕೊಂಡು, ಎದೆಗೆಲ್ಲ ಚುಚ್ಕೊಂಡು, ಹಿಂದೆ ಸೀಟಿಂದ ಎಲ್ಲ ಬಂದ್ಬಿಟ್ಟಿರುತ್ತೆ. ಆ ದೃಶ್ಯ ನಿಜವಾಗ್ಲೂ ನೋಡಿದಾಗ ತುಂಬ ಬೇಸರ ಆಗ್ತದೆ. ಆಗ ಯಲಹಂಕ ಪೊಲೀಸ್ ಸ್ಟೇಷನಲ್ಲಿ ಅದು ಕೇಸ್ ಫೈಲ್ ಆಗುತ್ತೆ. ಡೆಡ್ ಬಾಡಿನ ತೊಗೊಂಡು ನಾನು ಪ್ರೊಟೆಸ್ಟ್ ಮಾಡ್ತೀನಿ. ಮಾನ್ಯತಾ ಟೆಕ್ ಪಾರ್ಕಲ್ಲಿ ಓಲಾ ಆಫೀಸ್ ಇರುತ್ತೆ, ಪ್ರೊಟೆಸ್ಟ್ ಮಾಡ್ತೀನಿ. ಆ ಪ್ರೊಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಂಗೆ ಸಾಕಷ್ಟು ವಿದ್ಯಮಾನಗಳು ಗೊತ್ತಾಗ್ತದೆ. ಆಗ ಓಲಾದಲ್ಲಿ 5 ಲಕ್ಷ ರೂಪಾಯಿ ಪರಿಹಾರನ ಕೊಡಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಈ ಯಾವೆಲ್ಲ ಆ್ಯಪ್ ಸಂಸ್ಥೆಗಳಿದ್ದಾವೆ, ಇದರಲ್ಲಿ ಆನ್ ಡ್ಯೂಟಿಯಲ್ಲಿ ಯಾರೇ ಒಬ್ಬ ಡ್ರೈವರ್ಗಳು ಡೆತ್ ಆದ್ರೂ ಕೂಡ ಈ ಸಂಸ್ಥೆಯವರು ಹಣ ಕಟ್ಕೊಡ್ಲೇಬೇಕಾಗ್ತದೆ. ಅದಾದಮೇಲೆ ಲೇಬರ್ ಡಿಪಾರ್ಟ್ಮೆಂಟಿಂದನೂ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ದುಡ್ಡು ಹೋಯ್ತು, ಇದೆಲ್ಲ ಆಯಿತು. ಆಮೇಲೆ ನಮಗಿಲ್ಲಿ ಏನು ಈ ಸಂಘ ಸಂಸ್ಥೆ ಏನಕ್ಕೆ ಅಂದರೆ, ಡ್ರೈವರ್ಗಳಿಗೆ ಯಾರೇ ತೊಂದರೆಗಳು ಕೊಟ್ರು, ಅದು ಯಾವುದೇ ರೀತಿ ತೊಂದರೆ ಆಗ್ಬೋದು, ಫೈನಾನ್ಸ್ ತೊಂದರೆ ಆಗ್ಬೋದು, ಇಲ್ಲ ಎಲ್ಲೋ ಒಂದು ಕಡೆ ಯಾರೋ ಹೊಡೆದಾಟ ಆಗ್ಬೋದು, ಇಲ್ಲ ಕಸ್ಟಮರಿಂದನೇ ತೊಂದರೆ ಆಗ್ಬೋದು, ನಾನಾ ಥರ ಸಮಸ್ಯೆಗಳು ಡ್ರೈವರ್ಗಳಿಗೆ ಆಗ್ತಾ ಇರ್ತವೆ. ಆ ರೀತಿ ಸಮಸ್ಯೆಗೆ ಒಳಗಾಗಿರುವಂಥವ್ರು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಇದ್ದರೆ, ಅವರು ನಮಗೆ ಮಾಹಿತಿಗಳು ಕೊಟ್ಟರೆ ಖಂಡಿತ ಅವ್ರ ಪರ ನಿಂತು ಕೆಲಸ ಮಾಡಲೇಬೇಕು ಅಂತೇಳಿ ನಿರ್ಧಾರ ಮಾಡಿ, ಯಾಕೆಂದರೆ ನನ್ನ ವಿಚಾರದಲ್ಲೇ ನಾನು ಹೋರಾಡಿ ಆ ಥರ ಒಂದು ಮೂಮೆಂಟ್ ಮಾಡ್ತೀನಿ ಅಂದಾಗ ಬೇರೆಯವರಲ್ಲೂ ಕೂಡ ಆ ಕೆಲಸ ನಾನು ಮಾಡಿ ತೋರಿಸ್ಬೋದು ಅಂತೇಳಿ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಸಂಘದ ಮುಖಾಂತರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಖಂಡಿತ ಕೇಳಿ. ಅಂದ್ರೆ ಹಳೆ ಸಂಘದಲ್ಲಿದ್ರು, ಅದು ಬಿಟ್ಟರು, ದುಡ್ಡು ತಿಂದ್ರು ಅಂತ. ಹೌದು, ಖಂಡಿತ ಸರ್. ನಾನು ಒಂದು ಏನು ಸಂಘಟನೆ ಅಂತ ಮಾಡಿದ್ದೆ, ಈಗ ನಮ್ಮ ಚಾಲಕರ ಸಂಘ ಅಂತ ಇತ್ತು, ಅದನ್ನು ಟ್ರೇಡ್ ಯೂನಿಯನ್ ಆಗಿ ಬದಲಾವಣೆ ಮಾಡಿದೆ. ಯಾಕೆ ಮಾಡಿದೆ ಅಂದರೆ, ಓಲಾ ಊಬರ್ ಅವ್ರ ಮೇಲೆ ಕೇಸ್ ಹಾಕಿದ್ದೆ. ನಾನು ಆ ಕೇಸಲ್ಲಿ ಇಂಪ್ಲಿಮೆಂಟ್ ಆದಮೇಲೆ ಅಲ್ಲಿ ಕಮಿಷನರ್ ಅವರು ಇರ್ತಾರೆ, ಬಾಲಕೃಷ್ಣ ಸರ್ ಅಂತೇಳಿ, ನನ್ನ ಒಂದು ಮಾತು ಮತ್ತು ನಾನು ಆ ಒಂದು ಓಲಾ ಊಬರ್ ಸಂಸ್ಥೆಯವ್ರಿಗೆ ಆಗ್ತಿದ್ದಂಥ ಕ್ರಾಸ್ ಕ್ವಶನ್ಗಳು ಇದನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡಿ, ನಿಮ್ಮದು ಸಂಘಟನೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಾ ಬ್ರದರ್ ಅಂತ ಕೇಳ್ತಾರೆ. ನಾನು ಕೇಳ್ತೀನಿ, ಇಲ್ಲ ಸರ್, ನಮ್ಮದು ಟ್ರೇಡ್ ಯೂನಿಯನ್ ಅಲ್ಲ, ನಾರ್ಮಲ್ ಸಂಘಟನೆ ಇದು ಅಂತ ಹೇಳ್ತೀನಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಇದು ಟ್ರೇಡ್ ಯೂನಿಯನ್ ಅಲ್ಲ ಅಂತೀನಿ. ನಾನು ಹೇಳ್ತೀನಿ, ಅಲ್ಲಿ ರೇವಣ್ಣ ಸಾಹೇಬರು ಇರ್ತಾರೆ, ಅವ್ರ ಹತ್ರ ಹೋಗಿ ಟ್ರೇಡ್ ಯೂನಿಯನ್ ಮಾಡಿಸ್ಕೊ ಅಂತ ಹೇಳ್ತಾರೆ. ಆಗ ಟ್ರೇಡ್ ಯೂನಿಯನ್ ಅಂದರೆ ಏನು, ಅದರ ನಿಯಮಾವಳಿಗಳೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಏನು ಮಾಡ್ತೀನಿ, ಒಬ್ಬರು ಲಾಯರ್ನ ಅವ್ರು ಹೇಳ್ತಾರೆ, ನೀವು ಸುಮ್ಮನೆ ಇದೆಲ್ಲ ಓವರ್ ತಲೆಗೆ ಹಾಕೊಳಕ್ಕೆ ಹೋಗ್ಬಿಟ್ಟು ಒಬ್ಬರು ಲಾಯರ್ನ ಭೇಟಿ ಮಾಡಿ ಅಂತ. ನಾನು ಆ ಲಾಯರ್ನ ಭೇಟಿ ಮಾಡೋಕ್ಕೆ ಹೋಗ್ತೀನಿ RT ನಗರಲ್ಲಿ. ಆ ಲಾಯರ್ ಏನು ಮಾಡ್ತಾರೆ, ಬೈಲಾ ಬೇರೆ ಒಂದು ಸಂಘಟನೆ ಇದೆ, ಆ ಸಂಘಟನೆಯ ಬೈಲಾನ ಈ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಬೈಲಾಗೆ ಅಚ್ಚು ಮಾಡಿಬಿಡ್ತಾರೆ. ಅಂದರೆ ಇದು ಕರ್ನಾಟಕ, ಅಂದರೆ ಬೆಂಗಳೂರು ವ್ಯಾಪ್ತಿಗೆ ಒಳಪಟ್ಟಿರೋದು, ಇದು ಕರ್ನಾಟಕದ ವ್ಯಾಪ್ತಿ ಅಲ್ಲ ಅನ್ನೋ ರೀತಿಲೆಲ್ಲ ಆ ಬೈಲಾದಲ್ಲಿರುತ್ತೆ. ಇವರು ಅದನ್ನು ಅಚ್ಚಿಳಿಸ್ಬಿಟ್ಟಿರ್ತಾರೆ. ಬೈಲಾನು ಆಗುತ್ತೆ, ರಿಜಿಸ್ಟ್ರೇಷನು ಆಗುತ್ತೆ, ಟ್ರೇಡ್ ಯೂನಿಯನ್ನು ಆಗ್ತದೆ, ಮೆಂಬರ್ಶಿಪ್ಪು ಆಗ್ತದೆ, ಮತ್ತು ಡ್ರೈವರ್ಸ್ಗಳು ಕೂಡ ಆ ಸಂಘಟನೆಗೆ ಹಂಗೆ ಸೇರ್ತಾರೆ. ಅದಾದಮೇಲೆ ನಾನು ಬೈಲಾ ರೆಫರ್ ಮಾಡ್ತೀನಿ, ಸರ್ ಇದರಲ್ಲಿ ಬೆಂಗಳೂರಿನಾದ್ಯಂತ ಇದೆ, ನಾನು ಕರ್ನಾಟಕದಾದ್ಯಂತ ಆಟೋಮೆಟಿಕ್ಲಿ ಬಿಲ್ಡ್ ಆಗ್ತಾ ಇದೆ, ಏನು ಮಾಡಬೇಕು ಅಂದಾಗ ಮಿನಿಟ್ ಬುಕ್ಕಲ್ಲಿ ನೀನು ರೆಸಲ್ಯೂಷನ್ ಪಾಸ್ ಮಾಡ್ಕೋ ಅಂತ ಹೇಳ್ತಾರೆ. ಆಗ ನಾನು ಮಿನಿಟ್ ಬುಕ್ಕಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ತೀನಿ. ಅದೆಲ್ಲ ಆ ಮಿನಿಟ್ ಬುಕ್ ಇವತ್ತು ತೆಗೆದ್ರು ಕೂಡ ಸಿಗುತ್ತೆ ನಿಮಗೆ. ಅದರಲ್ಲಿದೆ, ಇದು ಕರ್ನಾಟಕದಾದ್ಯಂತ ನಾವು ವಿಸ್ತರಣೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಬೈಲಾದಲ್ಲಿ ತಿದ್ದುಪಡಿ ಆಗಲೇಬೇಕು ಅಂತೇನಿಲ್ಲ, ಮಿನಿಟ್ ಬುಕ್ಕಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಕೊಂಡ್ರು ನಡೆಯುತ್ತೆ. ಹಂಗಾಗಿ ಏನಾಯಿತು, ಅದು ಬೈಲಾದಲ್ಲಿ ತಿದ್ದುಪಡಿ ಮಾಡಿಸೋದಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನಾವು ಫೋಕಸ್ಸು ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೋ. ಅವಾಗ ಏನಾಯಿತು, ನಮ್ಮದೊಂದು ಇಶ್ಯೂ ಶುರುವಾಯಿತು. ಎಲ್ಲಿ ಇಶ್ಯೂ ಶುರುವಾಯಿತು ಅಂದರೆ, ನಮ್ಮ ಸಂಘಟನೆಯಲ್ಲಿ, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಸಂಘಟನೆಯಲ್ಲಿ ಸುಮಾರು ಏನಿಲ್ಲ ಅಂದರೂ ನಾನು
ಒಂದು 24-25 ಲಕ್ಷ ರೂಪಾಯಿವರೆಗೂ ಕೂಡ ಹಣನ ಸೇವಿಂಗ್ ಮಾಡಿದ್ದೆ. ನನ್ನಾಗೆ ಎಷ್ಟೋ ಜನ ಆ ಟೈಮಲ್ಲಿ ಸಂಘಟನೆಗಳು ನಡೆಸ್ತವರು ಇದ್ದಾರೆ, ಆದರೆ ಅವರು ಆ ಸೇವಿಂಗ್ ಮಾಡಿಲ್ಲ. ಡ್ರೈವರ್ ಹತ್ರ ಮೆಂಬರ್ಶಿಪ್ ಮಾಡಿರೋ ದುಡ್ಡಾಗಲಿ ಇನ್ನೊಂದು ಮತ್ತೊಂದು ಏನೇ ಆಗಲಿ ಅವ್ರು ಅದನ್ನೆಲ್ಲ ತಿಂದು ತೇಗಿದ್ದಾರೆ. ಅವ್ರ ಹತ್ರ ಇಲ್ಲದೆ ಇರುವಂತಹ ದುಡ್ಡು ನಾನು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಅಕೌಂಟಲ್ಲಿ ಇಟ್ಟಿದ್ದೆ. ಯಾಕೆ ಇಟ್ಟಿದ್ದೆ ಅಂದರೆ ಒಂದು ಸಂಘಟನೆನ ಅಷ್ಟು ಸುಲಭ ಅಲ್ಲ ನಡೆಸೋದು. ನಾವು ಒಂದು ದಿನ ಒಂದು ಹೋರಾಟಕ್ಕೆ ಹೋಗ್ತೀವಿ ಅಂದರೆ ಅದರದೇ ಆದ ಖರ್ಚಿರ್ತದೆ. ಒಂದು ಮನೆ ನಡೆಸೋದಕ್ಕೇನೆ ಕಷ್ಟ ಇದೆ, ಅಂಥದ್ರಲ್ಲಿ ಒಂದು 12,000 ಜನ ಇದ್ದಂಥ ಸಂಘಟನೆನ ನಡೆಸೋದು ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ. ಹಂಗಾಗಿ ನಾನಾ ಥರ ಖರ್ಚು ವೆಚ್ಚಗಳು ಬರ್ತವೆ, ಅದನ್ನೆಲ್ಲ ನಿಭಾಯಿಸೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಹಂಗಾಗಿ ಅದರಲ್ಲೂ ಕೂಡ ನಾನು ಸಂಘಟನೆಯಲ್ಲಿ ಅಮೌಂಟನ್ನು ಸೇವಿಂಗ್ ಮಾಡ್ತಾ ಬಂದಿದ್ದೆ. ಕಾಲಕ್ರಮೇಣ ಏನಾಯಿತು, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮ್ಮದೊಂದು ಸೈಟ್ ಇತ್ತು. ಆ್ಯಕ್ಚುಲಿ ಆ ಸೈಟ್ ಬಂದು ನಂದು 2 ಥರ ಕಾನ್ಸೆಪ್ಟ್ ಇದ್ದಿದ್ದು. ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಚಿಕ್ಕ ರೂಮ್ ಥರ ಮಾಡಿ ಒಂದು ಹಾಲ್ ಏನು ಮಾಡ್ತೀನಿ, ಅಲ್ಲಿ ಊಟದ ವ್ಯವಸ್ಥೆಗಳಾಗಬೇಕು, ಮತ್ತು ನಾನು ಇರೋವಂಥ ಮನೆಯಲ್ಲೇ ಆ ಮಕ್ಳುಗಳು ಬೆಳಿಬೇಕು ಅಂತ. ಯಾವ ಮಕ್ಳುಗಳು? ಎಷ್ಟೋ ಜನ ಡ್ರೈವರ್ಗಳು ಆಕ್ಸಿಡೆಂಟಲ್ಲಿ ಡೆತ್ ಆಗ್ತಾರೆ, ಎಷ್ಟೋ ಜನ ಮಕ್ಳುಗಳು ಅನಾಥರಾಗ್ತಾರೆ. ಅಂಥ ಅನಾಥರಾಗುವಂಥ ಮಕ್ಳುಗಳು ನನ್ನ ಗಮನಕ್ಕೆ ಬಂತು ಅಂದರೆ ನನ್ನ ಮನೆಯಲ್ಲಿರುವಂಥ ನನ್ನ ಮಕ್ಕಳು ಏನಿದ್ದಾರೆ ಅವ್ರ ಜೊತೆ ಈ ಮಕ್ಕಳು ಒಂದು ಅನ್ನೋ ರೀತಿಲಿ ಆಗಬೇಕು. ಇದನ್ನು ಅನಾಥಾಶ್ರಮದ ಥರ ಮಾಡಬಾರ್ದು, ನಾವುಗಳೇ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಮ್ಮ ಗಣಸಿ ಸದಾನಂದ ಸ್ವಾಮಿ ಸರ್ ಅಂತ ಇದ್ದಾರೆ. ಅವರು ನನಗೆ ಹೇಳ್ತಾರೆ, ನೀನು ಒಂದು ಟ್ರಸ್ಟನ್ನು ಮಾಡಿಸೋಮು ಅಂತ ಹೇಳ್ತಾರೆ. ಟ್ರಸ್ಟ್ ಅಂದರೆ ಏನು, ಅದು ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಅವ್ರು ನನಗೆ ಗಣಸಿ ಸದಾನಂದ ಸ್ವಾಮಿ ಅವರು ತಿಳಿಸ್ಕೊಡ್ತಾರೆ. ಆಗ ನಾನೇನು ಮಾಡ್ತೀನಿ, ಅದು ಅವ್ರಿಗೆ ಹೇಳ್ತೀನಿ, ಅಣ್ಣ ನೀವೇ ರಿಜಿಸ್ಟರ್ ಮಾಡಿಸ್ಕೊಡಿ, ತೊಂದರೆ ಇಲ್ಲ ಅಂತ. ಅವ್ರೇನು ಮಾಡ್ತಾರೆ, ಟ್ರಸ್ಟನ್ನು ಮಾಡಿಸೋ ಅಂಥ ನಿಟ್ಟಿನಲ್ಲಿ ಅದರಲ್ಲಿ ಯಾರನ್ನ ಕಾಣಿಸ್ಬೇಕು ಅಂದರೆ ನಿಮ್ಮ ಕುಟುಂಬಸ್ಥರೇ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಸರಿ ಆಯ್ತಣ್ಣ ಅಂತೇಳಿ ನಾನು ಮತ್ತು ನಮ್ಮ ಮಡದಿಯವ್ರನ್ನ ಅದರಲ್ಲಿ ಟ್ರಸ್ಟಿಯಾಗಿ ಮಾಡ್ಕೊಳ್ತೀವಿ. ಮತ್ತು ಆ ಟ್ರಸ್ಟಿಗೆ 2 ಶೂರಿಟಿಗೆ ಸೈನ್ ಹಾಕ್ಬೇಕಲ್ಲ, ಆ ಟ್ರಸ್ಟ್ ರಿಜಿಸ್ಟರ್ ಆಗೋ ಟೈಮಲ್ಲಿ ನಮ್ಮ ಹಳೆ ಸಂಘಟನೆಯಲ್ಲಿ ಇದ್ದಂಥವ್ರನ್ನೇ ಒಂದು 3 ಜನಕ್ಕೆ ಅದಕ್ಕೆ ಸೈನ್ ಹಾಕ್ಸಿರ್ತೀವಿ ಅಷ್ಟೇ. ಅದ್ರಲ್ಲಿ ಅದ್ರಲ್ಲಿ ಏನು ಪಾತ್ರ ಇರಲ್ಲ, ಬರೀ ಎಷ್ಟು ಅವ್ರೊಂದು ಸಾಕ್ಷಿದಾರರು ಅಂತ ಹೇಳಿ ಸೈನ್ ಮಾಡಿಸಿರ್ತೀವಿ. ಹಂಗಾಗಿ ಅದನ್ನು ಟ್ರಸ್ಟ್ ಮಾಡ್ಕೊತೀವಿ. ಯಾಕೆಂದರೆ ಸಂಘಟನೆ ವತಿಯಿಂದ ಇದನ್ನು ಮಾಡೋಕ್ಕೆ ಬರಲ್ಲ. ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡೇ ನಾವು ಆಶ್ರಮ ಅನ್ನೋ ರೀತಿಲೆಲ್ಲ ಮಾಡಬೇಕಾಗ್ತದೆ. ಅವಾಗ ಏನಾಗ್ತದೆ, ಅದಕ್ಕೊಂದು ಸಪ್ರೇಟ್ ಅಕೌಂಟ್ ಮಾಡ್ಕೊಳ್ತೀವಿ. ಆ ಸಪ್ರೇಟ್ ಅಕೌಂಟ್ ಮಾಡ್ಕೊಂಡಾದ್ಮೇಲೆ ಟ್ರಸ್ಟ್ ಮುಖಾಂತರ ಒಂದು ಆಂಬುಲೆನ್ಸ್ ಮಾಡಬೇಕು, ಟ್ರಸ್ಟ್ ಮುಖಾಂತರನೇ ನೀನು ಆಶ್ರಮ ನಡೆಸಬೇಕು ಅನ್ನೋ ರೀತಿಲಿ ಅದರೆಲ್ಲ ಇರುತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ಗಳು. ಅದ್ರ ಬೇಸಲ್ಲಿ ಏನು ಮಾಡ್ತೀವಿ, ನಾನು ಚಾಲಕರುಗಳು ತಿಳಿಸ್ತೀನಿ, ಈ ಥರ ಇದೆಯಪ್ಪ, ಹಿಂಗೆಲ್ಲ ನೀವು ಸಪೋರ್ಟ್ ಮಾಡಬೇಕು ಅಂತ. ಖಂಡಿತ ಸಪೋರ್ಟ್ ಮಾಡ್ತಾರೆ ಸರ್. ಇವತ್ತು ನೋಡಿ ನಾನು ಹೊಸ ಸಂಘಟನೆ ಮಾಡಿದ್ದೀನಿ, ಯಾರೇನೇ ರೂಮರ್ ಸಬ್ಬರ್ಸಲ್ಲಿ ಇವಾಗಲೂ ಹೋಗಿ ನಾನು ಸಂಘಟನೆ ಅಕೌಂಟ್ ಓಪನ್ ಮಾಡಿ ಕರೆಂಟ್ ಅಕೌಂಟ್ ಮಾಡಿಸಿದ್ದೀನಿ. ಕಮ್ಮಿ ಅಂದರೂ 1,20,000 ದುಡ್ಡಿದೆ ಈ ಹೊಸ ಸಂಘಟನೆ. ಇಷ್ಟೆಲ್ಲ ಇವ್ರು ರೂಮರ್ ಸಬ್ಬರ್ಸಿದ್ರು ಡ್ರೈವರ್ ಸುಮ್ಮನೆ ದುಡ್ಡು ಹಾಕ್ಕೊಡ್ತಾರ? ಸುಮ್ಮನೆ ಇಲ್ಲೇ ಇದೆ ನೋಡಿ ಡಾಟಾ, ಎಷ್ಟು 1000 ಜನ ಡ್ರೈವರ್ ಬಂದು ಸೇರ್ಕೊಂಡಿದ್ದಾರೆ. ಇಷ್ಟು 1000 ಜನ ಡ್ರೈವರ್ಗಳು ಬಂದು ಸುಮ್ಮನೆ ಸೇರ್ಕೊಂಡ್ಬಿಡ್ತಾರ? ಅಲ್ಲೆಲ್ಲ ಅಪ್ಲಿಕೇಶನ್ ದಂಡಿಯಾಗಿದ್ದಾವೆ. ಈ ಥರ 1000 ರೂಮರ್ ಸಬ್ಬರ್ಸಿದ್ರು ಸರ್ ಡ್ರೈವರ್ಗಳು ಬರ್ತಾ ಇದ್ದಾರೆ. ಹಿಂಗಾಗಿ ಏನಾಯಿತು, ಅದೇ ಟೈಮಲ್ಲಿ ಏನು ಮಾಡ್ತಾರೆ, ನಾನು ಮನೆಗೆ ಕನ್ಸ್ಟ್ರಕ್ಷನ್ ವರ್ಕು ಕೈ ಹಾಕ್ತೀವಿ. ಮನೆ ಕಟ್ಟೋ ಟೈಮಲ್ಲಿ ಏನಾಗ್ತದೆ, ನನಗೆ ಲೋನ್ ಆಗಲ್ಲ. ನನಗೆ ಅಂತ ಅಲ್ಲ, ಸಂಘಟನೆ ನಡೆಸ್ತಾ ಇದ್ದಾನೆ ಇವನು ಅಂತ ಲೋನ್ ಕೊಡುವಂತಹ ಬ್ಯಾಂಕ್ ಅವರು ಗೊತ್ತಾದರೆ ಯಾವುದೇ ಕಾರಣಕ್ಕೂ ನಮಗೆ ಲೋನ್ ಕೊಡಲ್ಲ. ನನ್ನ ಹೆಸರಲ್ಲಿ ಲೋನ್ ಆಗಲಿಲ್ಲ ಸರ್. ಲೋನ್ ಆಗದೆ ಇರೋದ್ರಿಂದ ಏನು ಮಾಡಬೇಕು ಅಂತ ನಾನು ಬ್ಯಾಂಕ್ ಅವ್ರನ್ನೇ ಕೇಳ್ಕೊಂಡೆ. ನೋಡಿ, ನಿಮ್ಮ ಹೆಸರಲ್ಲಿರುವಂಥ ಈ ಒಂದು ಪ್ರಾಪರ್ಟಿನ ನೀವು ಇನ್ನೊಬ್ರ ಹೆಸರಿಗೆ ಮಾಡಬೇಕು, ನಿಮ್ಮ ನಂಬಿಕೆ ಹೆಸರಲ್ಲಿ ಮಾಡ್ಕೊಳ್ಳಿ, ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ನಾನು ನಮ್ಮ ನಾದ್ನಿ ಅವ್ರ ಹೆಸರಲ್ಲಿ ಆ ಒಂದು ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ತೀನಿ. ಅಂದರೆ ಕುಂಕುಮಕ್ಕೆ ನಾನು ನಮ್ಮ ನಾದ್ನಿ ಅವ್ರಿಗೆ ಜಾಗನ ನಾನು ನಮ್ಮ ಮಿಸ್ಸಸ್ಗೆ ರಿಜಿಸ್ಟರ್ ಮಾಡಿಸಿ, ನಮ್ಮ ಮಿಸ್ಸಸ್ ಕಡೆಯಿಂದ ಇವ್ರಿಗೆ ಕುಂಕುಮಕ್ಕೆ ದಾನವಾಗಿ ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಕೊಟ್ಟು ಆ ಒಂದು ಪೇಪರ್ನೆಲ್ಲ ರೆಡಿ ಮಾಡಿಸ್ಕೊಂಡು ಲೋನು ಪ್ರೋಸೆಸ್ ಮಾಡ್ತೀವಿ. ಲೋನು ಪ್ರೋಸೆಸ್ ಮಾಡಿದಾಗ 30 ಲಕ್ಷ ರೂಪಾಯಿ ನಾವು ಕೇಳಿರ್ತೀವಿ ಲೋನ್ ಬೇಕು ಅಂತ. ಕೋವಿಡ್ ಆಗ್ತಾನೆ ಸೃಷ್ಟಿಯಾಗಿರುತ್ತೆ, ನಾವು ಕೂಡ ಕೋವಿಡ್ ಒಳಗಾಗಿದ್ದವ್ರೆ. 30 ಲಕ್ಷ ರೂಪಾಯಿ ಬರೋ ಜಾಗದಲ್ಲಿ ಬ್ಯಾಂಕ್ ಅವ್ರು ಹೇಳ್ತಾರೆ, ಸರ್ ಇಲ್ಲ ನಮ್ಮವರು ಅಯ್ಯರ್ ಅವ್ರು ಹೇಳ್ತಾ ಇದ್ದಾರೆ 30 ಕೊಡಕ್ಕೆ ಬರಲ್ಲ, 15 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕನ್ಸ್ಟ್ರಕ್ಷನ್ ಕೈ ಹಾಕ್ಬಿಟ್ಟಿದ್ದೀವಿ, ಅರ್ಧಂಬರ್ಧ ವರ್ಕ್ ಆಗಿದೆ. ಆಮೇಲೆ ನನ್ನ ಹತ್ರ 3 ಕಾರ್ ಇತ್ತು, ಇನೋವಾ 2 ಕಾರ್ ಇತ್ತು, ಒಂದು ಎಂಜಾಯ್ ಕಾರ್ ಇತ್ತು. ಇದು ಎಲ್ಲವೂ ಕೂಡ ನಾನು ಮಾರಿದ್ದೆ. ಇವನ್ ನನ್ನ ಬುಲೆಟ್ ಕೂಡ ಇತ್ತು, ಅದನ್ನು ಕೂಡ ನಾನು ಮಾರಿದ್ದೆ. ಕನ್ಸ್ಟ್ರಕ್ಷನ್ ನಿಮಗೆ ಗೊತ್ತು, ಕನ್ಸ್ಟ್ರಕ್ಷನ್ ಕೈ ಹಾಕಿದ್ಮೇಲೆ ಖರ್ಚಾಗ್ತಾ ಇರ್ತದೆ. ಇವ್ರು ಬೇರೆ 15 ಲಕ್ಷ ಕೊಡ್ತೀನಿ ಅಂದ್ರಲ್ಲ, ಇನ್ನು 15 ಲಕ್ಷಕ್ಕೆ ಏನು ಮಾಡೋದು ಅಂತ ತುಂಬ ಬೇಜಾರಲ್ಲಿದ್ದೆ. ಆಗ ನನ್ನ ಹಳೆ ಸಂಘಟನೆಯಲ್ಲಿ ಏನು ಪದಾಧಿಕಾರಿಗಳು ಅನ್ನಿಸ್ಕೊಂಡಿರೋರು ಇದ್ರು, ಅವ್ರ ಹತ್ರ ನಾನು ಈ ಥರ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಹೇಳಿದೆ, ನೋಡ್ರಪ್ಪ ನಾನು ಈ ಥರ ಸಂಘಟನೆಯಲ್ಲಿ ಇಷ್ಟು ಉಳಿಸಿದ್ದೀನಿ,
ನನಗೆ 15 ಲಕ್ಷದಷ್ಟು ನನಗೆ ರಿಕ್ವೈರ್ಮೆಂಟ್ ಇದೆ, ನಾನು ತಗೊಂಡು ನಾನು ಇದನ್ನ ಕಟ್ಕೊಂಡು ಹೋಗ್ತೀನಿ ಅಂತಲೂ ಕೂಡ ಬುಕ್ಕಲ್ಲಿ ಬರೀತೀನಿ, ಮಿನಿಟ್ ಬುಕ್ಕಲ್ಲಿ ಬರೀತೀನಿ. ಇವತ್ತು ಈ ಸಂಘಟನೆ ನಡಿಬೇಕಾದ್ರೆ ಮಿನಿಟ್ ಬುಕ್ಕಲ್ಲಿ ಬರ್ದಿರ್ತೀವಿ. ಬರ್ದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ, ಅಣ್ಣ ನನಗೆ ನೋಡಿ ನೀವು ದುಡ್ಡಿರೋದು ನಮಗೆ ಗೊತ್ತಿಲ್ಲ, ಈ ಸಂಘಟನೆ ಕಟ್ಟಿರೋರು ನೀವು ಉಳಿಸಿದೀರಾ, ನೀವು ತಗೊಂಡ್ರೆ ನಮ್ಗೇನು ಬೇಜಾರಿಲ್ಲ ಅಣ್ಣ, ತಗೊಂಡ್ರಣ ನೀವು ಹೆಂಗಿದ್ರು ಕಟ್ತೀನಿ ಅಂತ ಹೇಳಿದಿರಲ್ಲ, ನಮ್ಗೇನಿಲ್ಲ ಅಂತ ಹೇಳಿ ಆ ಮಿನಿಟ್ ಬುಕ್ಕಲ್ಲಿ ಅವರೆಲ್ಲರೂ ಕೂಡ ಸೈನ್ ಹಾಕ್ತಾರೆ. ಅದಾದ್ಮೇಲೆ ಏನಾಗ್ತದೆ, ಇನ್ನೊಬ್ರು ವ್ಯಕ್ತಿನ ಗೌರವಾಧ್ಯಕ್ಷರು ಅಂತ ಮಾಡ್ಕೊಂಡಿರ್ತೇನೆ. ಆ ವ್ಯಕ್ತಿ ಹತ್ರ ಭೇಟಿ ಮಾಡ್ತೀನಿ, ನನ್ಗೆ ಈ ಥರ ಆಗಿದೆ ಸರ್, ನಾನು ಹಿಂಗೆ ತೊಗೊಂತಿದ್ದೀನಿ ಅಂತ. ಅದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ಸೋಮು, ನೀನು ತಗೊಳ್ಳೋ ನೀನು ಕಟ್ಟೋ ನೀನು ನಿನ್ನಿಷ್ಟ, ನಾನೇನು ಹೇಳೋಕ್ಕಾಗಲ್ಲ ಅಂತೇಳಿ ಆ ವ್ಯಕ್ತಿ ಅಸಡ್ಡೆ ಆಗಿರ್ತಾರೆ. ನನ್ನ ಮನೆಯೆಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಆಮೇಲೆ ನಾನು ಮನೆ ಕಟ್ಟೋವಂಥ ಸಂದರ್ಭದಲ್ಲಿ ನೋಡಿ, ನಮ್ಮ ಸೋಷಿಯಲ್ ಮೀಡಿಯಾ ನನಗೆ ಎಷ್ಟು ಹೆಲ್ಪ್ ಮಾಡ್ತು ಅಂದರೆ, ನಾನು ಎಲ್ಲಾದರೂ ಏನಾದರೂ ಪ್ರಾಡಕ್ಟ್ಗಳು ತಗೊಳಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮಾತಾಡ್ಸೋರು, ಸರ್ ನೀವು ತುಂಬ ಡ್ರೈವರ್ಗಳು ಸಪೋರ್ಟ್ ಮಾಡ್ತಿರ್ತೀರಾ, ನಿಮ್ಮಂಥವ್ರು ಇರಬೇಕು ಸರ್, ಬಿಡಿ ಸರ್ ಆಯಿತು ನಮಗೆ ಅಸಲು ರೇಟಲ್ಲೇ ಕೊಡ್ತೀವಿ ಅಂತ. ನನಗೆ ಇಟ್ಟಿಗೆಯಿಂದ ಹಿಡಿದು ಸಿಮೆಂಟಿಂದ ಹಿಡಿದು ಪ್ರತಿಯೊಂದು ಕೂಡ ನನಗೆ ಕಮ್ಮಿ ರೇಟಲ್ಲೇ ಸರ್ ಮೆಟೀರಿಯಲ್ ಸಿಕ್ಕಿದ್ದು. ಆಮೇಲೆ ನಾನು ಕಟ್ಟಿದಂಥ ಮನೆ ಆ ರೇಂಜಲ್ಲಿ ಗ್ರ್ಯಾಂಡಾಗಿ ಔಟ್ಲುಕ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಅಂದರೆ ನಮ್ಮ ಮನೆ ಕಟ್ಟಿದವ್ರು ಯಾರು ಅಲ್ಲ, ನನ್ನ ಕ್ಲೋಸ್ ಫ್ರೆಂಡು ಮಂಜು ಅಂತೇಳಿ, ಅವರು ಕಾಂಟ್ರಾಕ್ಟ್ರು, ಬಿಲ್ಡಿಂಗ್ ಕಾಂಟ್ರಾಕ್ಟ್ರು. ಅವ್ರು ನನಗೆ ಕಮ್ಮಿ ರೇಟಲ್ಲಿ ಮನೆ ಕಟ್ಕೊಟ್ಟಿದ್ದು. ಅಪ್ರಾಕ್ಸಿಮೇಟ್ಲಿ ಎಲ್ಲ ಮನೆ ಖರ್ಚೆಲ್ಲ ಸೇರಿದ್ರೆ ಸರ್ ಒಂದು 80ರಿಂದ 85 ಅಂದರೆ ಹೆವಿ, ಒಂದು 80 ಲಕ್ಷ ಖರ್ಚಾಗಿದೆ ಸರ್. ಆ 80 ಲಕ್ಷಕ್ಕೆ ಲೆಕ್ಕನ ಬುಕ್ಕಲ್ಲಿ ಪ್ರತಿಯೊಂದು ಕೂಡ ಬರ್ದಿಕ್ಕಿದ್ದೀನಿ. ಅದೇ ರೀತಿಯಲ್ಲಿ ಆ ಮನೆಗೆ ನಾನು ಏನು 15 ಲಕ್ಷ ರೂಪಾಯಿ ಸಂಘಟನೆಯಿಂದ ತಗೊಂಡೆ, ಇವ್ರೇನು ಮಾಡ್ತಾರೆ, ನಮ್ಮ ಚಾಲಕರೆಲ್ಲ ಸೇರಿಕೊಂಡು ಇಲ್ಲ ಸೋಮಣ್ಣ ಒಂದು ಕಾರ್ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಆಗಲೂ ಕೂಡ ನಮಗೆ ಕಾರ್ ಬೇಡ ಅಂತ ಹೇಳ್ತೀನಿ, ಇಲ್ಲ ಸೋಮಣ್ಣ ಕಾರ್ ಕೊಡಿಸ್ಲೇಬೇಕು ಅಂತೇಳಿ ಕೆಲವರೆಲ್ಲ ನಿರ್ಧಾರ ಮಾಡ್ತಾರೆ ಡ್ರೈವರ್ಗಳು. ನಿರ್ಧಾರ ಮಾಡಿದಾಗ ಒಬ್ಬ ಶ್ರೀನಿವಾಸ್ ಅಂತ ಹೇಳಿ ಬರ್ತಾರೆ, ಜಿಮ್ ಶ್ರೀನಿವಾಸ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ಆ ಯಪ್ಪ ಮನೆ ಹತ್ರ ಎಲ್ಲ ಬರೋದು, ಅಣ್ಣ ಹಿಂಗೆ ಮಾಡಿದೀವಣ್ಣ, ಹಂಗೆ ಮಾಡಿದೀವಣ್ಣ, ಹಿಂಗೆ ಮಾಡ್ತಿದೀವಣ್ಣ, ಹಂಗೆ ಮಾಡ್ತಿದೀವಣ್ಣ ಅನ್ನೋರು. ಸರಿ ಆಯ್ತು ಏನೋ ಮಾಡ್ಕೊಡ್ರಪ್ಪ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ಏನು ಮಾಡ್ತಾರೆ, ಆ ಜಿಮ್ ಶ್ರೀನಿವಾಸ್ಗೆ ಒಬ್ರು ಕ್ಲೋಸ್ ಫ್ರೆಂಡು IB ನಂಜುಂಡಯ್ಯ ಅಂತ ಇರ್ತಾರೆ. ಅವರು ರೀಸೆಂಟ್ಲಿ ನಮ್ಮ ಆಫೀಸ್ ಹತ್ರ ಬರ್ತಾರೆ, ಸೋಮು ಸರ್ ತಪ್ಪು ಮಾಡ್ಬಿಟ್ಟು ನಮಗೆ ಗೊತ್ತಾಗಲಿಲ್ಲ ಸರ್, ನಿಮಗೆ ಕಾರನ್ನ ಜಿಮ್ ಶ್ರೀನಿವಾಸ್ ಅವರು ಏನು ಕೊಡಿಸ್ಬೇಕು ಅಂತ ಓಡಾಡ್ತಿದ್ರು, ಆ ವ್ಯಕ್ತಿಗೆ ಇದೇ ನಿಮ್ಮ ಸಂಘಟನೆಯ ಗೌರವಾಧ್ಯಕ್ಷ ಫೋನ್ ಮಾಡಿ, ಯಾಕೆ ಸೋಮುನ ಬೆಳೆಸ್ತೀರಾ, ಅವನ್ನ ಬೆಳೆಸ್ಬೇಡಿ, ನನ್ನನ್ನು ಬೆಳೆಸ್ರಿ, ಅವನನ್ನ ಬೆಳೆಸಿದ್ರೆ ನಿಮ್ಗೇನು ಸಿಗಲ್ಲ, ನನ್ನನ್ನು ಬೆಳೆಸಿದ್ರೆ ನಿಮ್ಮಂಥವ್ರು 100 ಜನನ ನಾನು ಬೆಳೆಸ್ತೀನಿ ಅಂತೇಳಿ ಆ ವ್ಯಕ್ತಿನ ತಲೆ ಕೆಡಿಸಿದಂತಹ ವ್ಯಕ್ತಿ ಈ ವ್ಯಕ್ತಿನೇ ಸರ್. ಅವತ್ತು ಆ ಫೋನಲ್ಲಿ ಮಾತಾಡ್ಬೇಕಾದ್ರೆ ನಾನು ಕೂಡ ಕಾನ್ಫರೆನ್ಸಲ್ಲಿ ಇದ್ದೆ ಅಂತೇಳಿ ರೀಸೆಂಟ್ಲಿ ಬಂದು ಹೇಳ್ಕೊತಾರೆ. ಯಾಕೆಂದ್ರೆ ಆ IB ನಂಜುಂಡಯ್ಯ ಅನ್ನೋರು ಒಂದಿಷ್ಟು ಉದ್ದ ಕಾಮೆಂಟ್ ಬರೆಯೋರು, ನೀನು ಅದಕ್ಕೆ ಎತ್ಕೊಂಡಿದ್ಯಾ ಇದಕ್ಕೆ ಎತ್ಕೊಂಡಿದ್ಯಾ ಅಂತ. ಇವತ್ತು ಅಂಥ ವ್ಯಕ್ತಿನೇ ಕೂಡ ಬದಲಾಗಿ ಸತ್ಯ ಒಪ್ಕೊಂಡ್ರು. ಆಮೇಲೆ ಏನಾಯ್ತು, ಅವರು ಜಿಮ್ ಶ್ರೀನಿವಾಸ್ ಅನ್ನೋ ವ್ಯಕ್ತಿ, ಸರ್ ಆ ಕಾರ್ನ ಕೊಡ್ಸೋದಕ್ಕೆ ಶೂರಿಟಿಯಾಗಿ ಮುಂದೆ ಬರ್ತಿರೋರು ಒಪ್ಕೊಂತಿಲ್ಲ ಸರ್, ನಾನು ಕಾರ್ ಕೊಡ್ಸೋಕ್ಕಾಗಲ್ಲ ಸರ್ ಅಂತೇಳಿ ಡ್ರಾಪ್ ಆಗ್ತಾರೆ. ಈ ವ್ಯಕ್ತಿ ಹೇಳ್ಕೊಟ್ಟಿರ್ತಾರಲ್ಲ ಡ್ರಾಪ್ ಆಗ್ತಾರೆ. ಆ ಡ್ರಾಪ್ ಆದಾಗ ಏನಾಗ್ತದೆ, ಇನ್ನೊಬ್ರು ಗಿರೀಶ್ ಅಂತ ಹೇಳಿ ಮುಂದೆ ಬರ್ತಾನೆ. ಅವನು ಅಣ್ಣ ಇಲ್ಲ ಅಣ್ಣ ಈ ಕಾರ್ ಕೊಡಿಸ್ಲೇಬೇಕು, ಅವ್ರು ಯಾರು ಏನಾದ್ರು ಅನ್ಕೊಳ್ಳಿ ನಾವು ಬಿಡಲ್ಲ, ನಾವು ಕೊಡಿಸ್ತೀವಿ ಅಂತ ಮುಂದೆ ಬರ್ತಾರೆ. ಪಾಪ ಕೃಷ್ಣ ಅಂತ ಹೇಳಿ ನೋಡಿ ಇಲ್ಲಿದ್ದಾರೆ, ಇವ್ರು ಗೂಡ್ಸ್ ಗಾಡಿ ಲೈನಲ್ಲಿ ಇರೋದು. ಇವ್ರ ಸ್ವಂತ ಪ್ರಾಪರ್ಟಿಗಳನ್ನ ಈ ಸಾಲ ಕೊಡೋದಕ್ಕೆ ದಾಖಲೆ ಆಗಿ ಕೊಡ್ತಾರೆ. ಆಕ್ಚುಲಿ ಆ ಕಾರು ನನ್ನ ಹೆಸರಲ್ಲೂ ಇರಲ್ಲ, ಟ್ರಸ್ಟ್ ಹೆಸರಲ್ಲೂ ಇರಲ್ಲ, ಸಂಘಟನೆ ಹೆಸರಲ್ಲೂ ಇರಲ್ಲ. ಕೃಷ್ಣ ಅನ್ನೋ ವ್ಯಕ್ತಿ ಹೆಸರಲ್ಲಿ ಆ ಕಾರು ನನಗೆ ಉಡುಗೊರೆಯಾಗಿ ಕೊಡೋದು. ಆ ಕೃಷ್ಣ ಅನ್ನೋ ಹೆಸರಲ್ಲಿ RC ಕಾರ್ಡು ಕೂಡ ಇರುತ್ತೆ. ಈ ಕಾರು ನನಗೆ ಕೊಟ್ಟಾದ್ಮೇಲೆ ಈ ವ್ಯಕ್ತಿ ಹೆಂಗೋ ತಪ್ಪಿಸಿದ್ದೆ, ಇವನು ಮತ್ತೆ ನೋಡು ಮನೆನೂ ಕಟ್ಕೊಂಡ, ಡ್ರೈವರ್ಗಳೇ EMI ಕಟ್ಟುವಂಥ ರೀತಿಯಲ್ಲಿ ಕಾರು ಕೂಡ ಕೊಡಿಸ್ತಾ ಇದ್ದಾರೆ. ಇವನು ಹಿಂಗೆ ಬಿಟ್ರೆ ಖಂಡಿತ ಇವನು ಕಾರ್ಪೊರೇಟ್ರು MLR ರೇಂಜ್ಗೆ ಹೋಯ್ತಾನೆ, ಇಲ್ಲ ಇವನ್ನ ಬಿಡಲೇಬಾರ್ದು ಅಂತೇಳಿ ಒಂದಷ್ಟು ಜನ ಟೀಮ್ ಕಟ್ತಾರೆ. ಯಾರ್ಯಾರು ನನ್ನ ಸಂಘಟನೆಯಿಂದ ಹೊರಗಡೆ ಹೋಗಿರ್ತಾರೆ, ನಾನು ಯಾರ್ಯಾರಿಗೆ ಕೆಲವರಿಗೆ ಬೈದಿರ್ತೀನಿ ಕೆಲವೊಂದು ವಿಚಾರಗಳಲ್ಲಿ, ಇವರೆಲ್ಲ ಒಂದು ಟೀಮ್ ಕಟ್ತಾರೆ. ಟೀಮ್ ಕಟ್ಬಿಟ್ಟು ಇಲ್ಲ ಏಕಕಾಲದಲ್ಲಿ ಸೋಮಶೇಖರ್ ಆಫೀಸಿಗೆ ನುಗ್ಗೋಣ, ಲೈವ್ ಮಾಡೋಣ, ಅವ್ನು ಇದೇ ಸೋಷಿಯಲ್ ಮೀಡಿಯಾ ಇಟ್ಕೊಂಡೆ ತಾನೇ ಇಷ್ಟೆಲ್ಲ ಬೆಳೀತಾ ಇರೋದು, ಇದೇ ಸೋಷಿಯಲ್ ಮೀಡಿಯಾದಲ್ಲೇ ಅವ್ನು ಮರ್ಯಾದೆ ಕಳಿಬೇಕು ನಾವು ಅಂತೇಳಿ ಲೈವ್ ಹಿಡ್ಕೊಂಡ್ಬರ್ತಾರೆ ಆಫೀಸ್ಗೆ. ಆ ಲೈವ್ ಹಿಡ್ಕೊಂಡ್ ಬಂದಂಥ ಸಂದರ್ಭದಲ್ಲಿ ನಮ್ಗೆ ಶಾಕು, ಏಕಾಏಕಿ ಇಷ್ಟು ಜನ ಹಿಂಗೆ ಬರೋಕ್ಕೆ ಸಾಧ್ಯ ಅಂತ. ಆ ಲೈವ್ ಹಿಡ್ಕೊಂಡ್ ಬಂದಾಗ ಏಕಾಏಕಿ ಕೇಳಕ್ಕೆ ನಿಂತ್ಕೊಂತಾರೆ, ಲೆಕ್ಕ ಕೊಡು, ಅದು ಕೊಡು, ಇದು ಕೊಡು ಅನ್ಕೊಂಡು. ನಾನು ಜಗ್ಗಲ್ಲ, ನಾನು ಕಡಕ್ಕಾಗಿ ಲೆಕ್ಕ ಕೊಟ್ಕೊಂಡು ನಿಂತ್ಕೊಂತೀನಿ. ಇಲ್ಲಪ್ಪ ನಾನು ಹಿಂಗೆ ಬರ್ದಿದ್ದೀನಿ, ಇಲ್ಲ ಈ ಬುಕ್ ಇಲ್ಲಿದೆ ಆ ಬುಕ್ ಅಂತ. ಫಸ್ಟ್ ಆಫ್ ಆಲ್ ಅವರು ನಮಗೆ ಆ ಥರ ಕೇಳಂಗೆ ಇಲ್ಲ ಲೆಕ್ಕನ. ಯಾಕೆ ಅಂದರೆ ಕಾರ್ಮಿಕ ಇಲಾಖೆ ಏನು ಹೇಳುತ್ತೆ, ಯಾವುದೇ ವಿಚಾರಗಳಿದ್ರು ನಿಮ್ಮ ಆಂತರಿಕ ವಿಚಾರಗಳು 4 ಗೋಡೆ ಮಧ್ಯೆ ಇರಬೇಕೇ ಹೊರತು ಸಂಘಟನೆ ವಿಚಾರಗಳು ಹೊರಗಡೆ ಸ್ಪ್ರೆಡ್ ಆಗಬಾರ್ದು ಅಂತ ಇಲಾಖೆನೇ ಹೇಳುತ್ತೆ.
ಇವ್ರೇನು ಮಾಡ್ತಾರೆ, ಇವ್ರ ಉದ್ದೇಶ ಏನು, ಸೋಮುನ ಟಾರ್ಗೆಟ್ ಮಾಡಬೇಕು, ಸೋಮುನ ಹೆಂಗಾದ್ರೂ ಮಾಡಿ ಇವನ್ನ ಹೊರಗಡೆ ಜಗತ್ತಿಗೆ ಕೆಟ್ಟವನು ಅನ್ನೋ ರೀತಿ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಪ್ರೀ ಪ್ಲಾನ್ ಆಗಿರುತ್ತೆ. ಅವ್ರು ಅದೇ ಥರನೇ ಬಂದು ವಿಡಿಯೋ ಮಾಡ್ತಾರೆ ಸರ್. ಅವರು ಅವತ್ತು ಆ ಮಾಡಿದ ಕೆಲಸ ನನಗೆ ತುಂಬ ಒಳ್ಳೇದಾಗಿದೆ. ನನಗೆ ಎಷ್ಟು ಒಳ್ಳೇದಾಗಿದೆ ಅಂತ ನಾನು ಖಂಡಿತ ಹೇಳ್ತೀನಿ. ಇದು ನಿಮ್ಮ ಟೆಲಿಕಾಸ್ಟ್ ಆಗಲೇಬೇಕು. ಎಷ್ಟೋ ಜನ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಇದು ಟೆಲಿಕಾಸ್ಟ್ ಆದ್ರೇ ಗೊತ್ತಾಗೋದು. ಆ ಲೈವನ್ನ ಹಿಡಿತಾರೆ. ಲೈವನ್ನ ಹಿಡಿದಾದ್ಮೇಲೆ ಏನು ಮಾಡ್ತಾರೆ, ಏಕಾಏಕಿ ಬ್ಯಾಂಕ್ಗೆ ಹೋಗ್ತಾರೆ. ಒಂದು 5 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ, ಅಕೌಂಟನ್ನ ಫೀಸ್ ಮಾಡಿಬಿಡ್ತಾರೆ. ಅಕೌಂಟ್ಗೆ 1 ರೂಪಾಯಿನೂ ತೆಗಿಯೋಕ್ಕಾಗದೇ ಇರೋ ಥರ ಫೀಸ್ ಮಾಡ್ತಾರೆ. ಆ ಬ್ಯಾಂಕಿಂದನೂ ನಂಗೆ ನೋಟಿಸ್ ಬರುತ್ತೆ, ಲೇಬರ್ ಡಿಪಾರ್ಟ್ಮೆಂಟಿಂದನೂ ಕೂಡ ನೋಟಿಸ್ ಬರುತ್ತೆ. ನಾನೊಬ್ರು ಲಾಯರ್ನ ಹೋಗಿ ಭೇಟಿ ಮಾಡ್ತೀನಿ. ಸರ್ ನೋಡಿ, ಹಿಂಗೆಲ್ಲ ಘಟನೆಗಳು ನಡೆದಿದ್ದಾವೆ, ಈ ಥರ ಎಲ್ಲ ಮಾಡಿದ್ದಾರೆ, ನಾನು ಏನು ಮಾಡಬೇಕು ಅಂತ. ತಲೆ ಕೆಡಿಸ್ಕೊಂಬೇಡ, ಅವ್ರು ಏನೇನು ನೋಟಿಸ್ ಕೊಟ್ಟಿದ್ದಾರೆ ಅವ್ರು ನಾನು ರಿಪ್ಲೈ ಕೊಡ್ತೀನಿ ಅಂತೇಳಿ ಖುದ್ದು ಲಾಯರೇ ಆ ಲೆಟರ್ಗಳಿಗೆಲ್ಲ ರಿಪ್ಲೈ ಕೊಡೋ ಅಂತ ಕೆಲಸ ಮಾಡ್ತಾರೆ. ರಿಪ್ಲೈ ಕೊಟ್ಟಾದ್ಮೇಲೆ ಏನು ಮಾಡ್ತಾರೆ, ನನ್ನ ಮೇಲೆ ಯಾರು ಗಲಾಟೆ ಮಾಡಿದ್ರಲ್ಲ ಈ ಪದಾಧಿಕಾರಿಗಳು ಅನ್ನಿಸ್ಕೊಂಡಿರೋರು, ಅವ್ರ ಮೇಲೆ KYT ಅನ್ನ ಅವರು ಇಶ್ಯೂ ಮಾಡ್ತಾರೆ. KYT ಇಶ್ಯೂ ಮಾಡಿದ ಮೇಲೆ ಇದು ಲೀಗಲ್ಗೆ ಹೋಗ್ಬೇಕು. ಇವತ್ತು ಯಾವುದೋ ಒಂದು ಸಂಘಟನೆ, ಹೆಸರು ಹೇಳೋದು ಬೇಡ, ತುಂಬಾ ಹೆಸರುವಾಸಿಗೆ ಸಂಘಟನೆ, ತುಂಬಾ ದೊಡ್ಡ ವ್ಯಕ್ತಿ, ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ, ತಿಂದಿದ್ದಾರೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ದಾಖಲೆ ಈಗಲೂ ತೋರಿಸ್ತೀನಿ, ಬೇಡ ಅಂಥದ್ದು ಕೂಡ ನಡೀತಾ ಇದೆ. ನಂದು ಒಂದೇ ಸಂಘಟನೆ ಅಲ್ಲ, ಎಷ್ಟು ಸಂಘಟನೆಗಳಿದಾವೆ, ಸಂಘಟನೆ ನಡೆಸೋರು ಗೊತ್ತಾದ್ರು ನೋವೇನು ಅಂತ. ಅದೇ ರೀತಿ ಇವ್ರು ಏನು ಮಾಡ್ತಾರೆ, ಇವನು ಬೈಲಾದಲ್ಲಿ ಜಿಲ್ಲೆ ಭಾಗದವ್ರನ್ನ ಸೇರಿಸಿಲ್ಲ, ಬೈಲಾದಲ್ಲಿ ತಿದ್ದುಪಡಿ ಮಾಡಿಸಿಲ್ಲ, ಮಿನಿಟ್ ಬುಕ್ಕು ಲೆಕ್ಕಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನ ರೂಮರ್ಸ್ ಹಬ್ಬರಿಸ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ಬೈಲಾ ತಿದ್ದುಪಡಿಗೆ ಅಂತ ಪ್ರಯತ್ನ ಪಡ್ತೀನಿ, ಅಲ್ಲೂ ಬಂದು ಗಲಾಟೆ ಮಾಡ್ತಾರೆ, ಲೆಕ್ಕ ಕರೆಕ್ಟಾಗಿ ಕೊಡ್ತಾ ಇಲ್ಲ ಇವರು, ಹಂಗೆ ಹಿಂಗೆ ಅಂತ. ನಿನ್ನ ಲೆಕ್ಕ ಬೇಕಿರೋನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋದಲ್ಲ, ನನ್ನ ಮೇಲೆ ಕೇಸ್ ಹಾಕಬೇಕು. ಎಷ್ಟು ಅವ್ರು ಹೇಳ್ತಾ ಇದ್ದೆಷ್ಟು ಅಂದರೆ 80 ಲಕ್ಷ ಇಲ್ಲ ಅಂದರೆ 1 ಕೋಟಿಯಷ್ಟು ಇವನು ದುಡ್ಡು ತಿನ್ಬಿಟ್ಟಿದ್ದಾನೆ ಅಂತ. ಸರ್, ಈಗ ನಾನು ಜನರಲಾಗಿ ಕೇಳ್ತೀನಿ, ನಿನ್ನ ಹತ್ರ ದಾಖಲೆ ಇದೆ ತಾನೇ? 80 ಲಕ್ಷನೋ ಇಲ್ಲ 1 ಕೋಟಿನೋ? ನನ್ನ ರೇಂಜ್ಗೆ ಅವತ್ತಿದ್ದು, ನನ್ನ ರೇಂಜ್ಗೆ ಇವ್ರು 80 ಲಕ್ಷ 1 ಕೋಟಿ ಕಮ್ಮಿ ಹೇಳಿದ್ದು, ಒಂದು 5 ಕೋಟಿನೋ 10 ಕೋಟಿನೋ ಹೇಳ್ಬೇಕಾಗಿತ್ತು ನನ್ನ ಲೆಕ್ಕಾಚಾರದಲ್ಲಿ. ಇವ್ರ ಹತ್ರ ದಾಖಲೆ ಇದ್ದಿದ್ರೆ ಇವರು ಯಾವುದೇ ಕಾರಣಕ್ಕೂ ಈ ಆ್ಯಂಗಲಲ್ಲಿ ಬರ್ತಾನೆ ಇರಲಿಲ್ಲ. ಇವ್ರೇನು ಮಾಡಿರೋರು, ನನ್ನ ಮೇಲೆ ಕೇಸ್ ಹಾಕಿರೋರು. ನೋಡಿ, ಇಷ್ಟು ಹಗರಣ ಇವ್ರು ಮಾಡಿದ್ದಾರೆ. ಇದಕ್ಕೆ ನ್ಯಾಯ ಬೇಕಾಗಿದೆ, ಇವರಿಂದ ಈ ಹಣನ ನಮಗೆ ಸಂಘಟನೆಗೆ ಒದಗಿಸ್ಕೊಡ್ಬೇಕಾಗಿದೆ ಅಂತೇಳಿ ಇವ್ರು ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ಬೋದಾಗಿತ್ತು. ಆದರೆ ಇವ್ರು ಏನು ಮಾಡ್ತಾರೆ, ಡ್ರೈವರ್ಗಳನ್ನ, ನನಗೆ ಆಗದೆ ಇರೋರನ್ನೆಲ್ಲ ಒಗ್ಗೂಡಿಸ್ಕೊಂಡು ಎಲ್ಲ ಜಿಲ್ಲೆ ಭಾಗದಲ್ಲಿ ಏನು ನಮ್ಮ ಸಂಘಟನೆ ಇರುತ್ತೆ ಅಲ್ಲಿ ಒಂದು ಅಷ್ಟಷ್ಟು ಜನನ ಉತ್ಪತ್ತಿ ಮಾಡ್ತಾರೆ. ಸೋಮು ಮೇಲೆ ಇಲ್ಲೆಲ್ಲ FIR ಮಾಡಿಸಿ ನೀವು ಅಂತ. ಈಗ ಒಂದ್ ಕಡೆ FIR ಆದ್ರೆ ಓಡಾಡ್ಬೋದು, ಎಲ್ಲ ಕಡೆ FIR ಆಗಕ್ಕೆ ಬರಲ್ಲ, ಆದ್ರೂ ಮಾಡಿಸುವಂತ ಪ್ರಯತ್ನ ಮುಂದಾಗ್ತಾರೆ. ಇಲ್ಲ ನೀವು ಕೊಡ್ಲೇಬೇಕು ಅಂತ. ಅಲ್ಲಿ FIRಗಳು ಆಗಲ್ಲ, ಇವ್ರು ಪ್ರಯತ್ನ ಪಡ್ತಾರೆ, ಆಗಲ್ಲ. ಇದು ತಗೊಳ್ಳೋದಕ್ಕೂ ಬರಲ್ಲ, ಇದು ಲೇಬರ್ ವಿಚಾರ ಆಗಿರೋದ್ರಿಂದ ತಗೊಳ್ಳೋಕ್ಕೂ ಬರಲ್ಲ. ಆಮೇಲೆ ನಮ್ಮ ಲೋಕಲ್ ನಂದಿಲ್ಲ ಸ್ಟೇಷನ್ಗೂ ಹೋಗ್ತಾರೆ, FIR ಮಾಡ್ಲೇಬೇಕು ಸೋಮು ಮೇಲೆ ಅಂತ ಕೂತ್ಕೊಂತಾರೆ. ಪೊಲೀಸ್ನವ್ರು, ನೋಡಪ್ಪ ಇದು ಸಂಘ ಸಂಘಟನೆ ವಿಚಾರ, ಅದರಲ್ಲೂ ಹಣಕಾಸು ವಿಚಾರ ಎತ್ಕೊಂಡ್ ಬಂದಿದ್ದೀರಾ, ಇದು ನಮ್ಮ ವ್ಯಾಪ್ತಿಗೆ ಬರೋದೇ ಇಲ್ಲ, ನೀವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಇಲ್ವಾ ಸಿವಿಲ್ ಮ್ಯಾಟ್ರು, ಕೋರ್ಟಲ್ಲಿ ಹೋಗಿ ಡೈರೆಕ್ಟಾಗಿ ಆತನ ಮೇಲೆ ನೀವು PIL ಹಾಕಿ ಕೇಸ್ ಮಾಡಿ ಅವನ ಮೇಲೆ ಅಂತ ಪೊಲೀಸ್ನವರು ಕೂಡ ಹೇಳ್ತಾರೆ. ಇವ್ರಿಗೆ ಗೊತ್ತಾಗ್ತದೆ, ಓ ಇದು ಆಗದೆ ಇರೋ ಕತೆ, ಇಲ್ಲ ಇದನ್ನ ಡ್ರೈವರ್ಗಳನ್ನೇ ಚೂ ಬಿಡಬೇಕು ಅಂತೇಳಿ ಒಂದಷ್ಟು ಜನನ ಚೂ ಬಿಡ್ತಾರೆ. ಎಷ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ಅಂದರೆ, ಒಂದು ನನ್ನ ತಮ್ಮನಿಗೆ ಮದುವೆ ಸೆಟ್ ಆಗಿರುತ್ತೆ, ಆಗ್ತಾನೆ ಹುಡುಗಿ ನೋಡಿರ್ತೀವಿ, ಮದುವೆ ಸೆಟ್ ಆಗಿರುತ್ತೆ, ಆಗ್ತಾನೆ ನಾವು ಮನೆ ಕಟ್ಟಿರ್ತೀವಿ, ಆಮೇಲೆ ಮಾಮೂಲಿ ಸೋಷಿಯಲ್ ವರ್ಕು, ಜನ ಎಲ್ಲ ಅಬ್ಸರ್ವೇಷನ್ ಇರ್ತಾರೆ. ಆಮೇಲೆ ನನ್ನದೇ ಆದ ಒಂದು ಭಯ ಇತ್ತು ಅವತ್ತು. ಇವತ್ತು ನನಗೆ ಆ ಭಯ ಇಲ್ಲ. ಯಾಕೆ ಅಂದರೆ ಆ ಭಯ ನನ್ನ ಹೋಗಿಸ್ಬಿಟ್ರಿ ಇವರು. ಅವತ್ತು ನನಗೆ ಒಂದು ಭಯ ಇತ್ತು, ಜನ ಯಾರಾದರೂ ಏನಾದರೂ ಅಂತಾರೇನೋ, ಇಲ್ಲ ಬೆಲೆ ಕೊಡಬೇಕು, ಮರ್ಯಾದೆ ಕೊಡಬೇಕು, ಜನ ಆಡ್ಕೊಳ್ಳದೆ ಇರೋ ರೀತಿಯಲ್ಲಿ ನಾನು ಹೋಗಬೇಕು ಅನ್ನೋ ಒಂದು ಮೈಂಡಲ್ಲಿ ಅವತ್ತಿದ್ದೆ. ಅಂಥ ಒಂದು ಸಿಚುವೇಶನ್ ನನ್ನ ಮೈಂಡ್ ಇದ್ದಾಗ ಇವ್ರೇನು ಮಾಡ್ತಾರೆ, ಫೋನ್ ಮಾಡೋದು, ರೆಕಾರ್ಡ್ ಮಾಡ್ಕೊಳ್ಳೋದು. ಆಮೇಲೆ ನನಗೆ ನನ್ನ ತಮ್ಮನ ಮದುವೆ ಸಮಸ್ಯೆ ಆಗ್ತಾ ಇದೆ, ಆಮೇಲೆ ಈಗ ನನ್ನ ತಮ್ಮನ ಮದುವೆ ಬೇರೆ ಕ್ಯಾನ್ಸಲ್ ಆಗೋ ಸ್ಟೇಜ್ಗೆ ಹೋಗ್ತಾ ಇದೆ. ನನಗೆ ಅಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಇಲ್ಲ ಏನೂ ಆಗಲ್ಲ ಇರಿ, ಇದೆಲ್ಲ ನಾನು ಸಾಲ್ವ್ ಮಾಡ್ಕೊತೀನಿ ಅಂತ. ಇಲ್ಲಿ ಮನೆ ಏನು ಕಟ್ಟಿದ್ದೀವಿ, ಅಲ್ಲಿ ಪ್ಲಂಬರು, ಎಲೆಕ್ಟ್ರಿಷನ್ನು, ಪೇಂಟ್ರ್ಗಳಿಗೆ ಅಮೌಂಟ್ ಇನ್ನೂ ಸೆಟ್ಲ್ಮೆಂಟ್ ಮಾಡಿರಲಿಲ್ಲ, ಅವ್ರುಗಳು ಅಮೌಂಟ್ ಕೇಳುತ್ತಾ ಇದ್ರು. ಆಮೇಲೆ ಕೆಲವೊಂದು ಐಟಮ್ಸ್ಗಳನ್ನ ನಾನು ಬಜಾಜ್ ಕಾರ್ಡೆಲ್ಲ ತೊಗೊಂಡಿದ್ದು. ಇದೆಲ್ಲ ಏನಾಗ್ತು, ನಾನು ಇದ್ರ ಮೇಲೆ ಇವ್ರ ಮೇಲೆ ಫೋಕಸ್ ಮಾಡೋಕ್ಕೆ ಏನು ನಿಂತ್ಕೊಂಡೆ, ಇದೆಲ್ಲ ಹೊರೆ ಆಗೋಕ್ಕೆ ಶುರು ಆಗ್ತದೆ ಅಂತ ಗೊತ್ತಾಯಿತು. ಆಮೇಲೆ ಅದಕ್ಕಿಂತ ಹಿಂದೆನೇ ನಾನು ಆ ಮನೇನ ಮಾರಬೇಕು ಅಂತಲೂ ಅಂದ್ಕೊಂಡೆ. ಯಾಕೆ ಅಂದರೆ ಅಲ್ಲಿ ವಾಸ್ತು ಸಮಸ್ಯೆ ಇದೆ ಅಂತ ನನಗೆ ಹೇಳಿದ್ರು, ಅಲ್ಲೇನೋ ಮುನಿ ಸಂಚಾರ ಆಗುತ್ತೆ, ಅಲ್ಲಿ ಬೇಡ ಅಂತೇಳಿ. ಸರಿ ನೋಡೋಣ, ಮಾರ್ಬಿಡೋಣ ಬಿಡೋ ಅನ್ನೋ ಥರನೇ ಇದ್ರೆ ಇವ್ರೇನು ಮಾಡಿದ್ರು, ವೈರಲ್ ಮಾಡಿದ್ರು ಆ ಲೈವನ್ನ. ಅಲ್ಲಿ ಎಲ್ಲ ಸ್ಪ್ರೆಡ್ ಆಯಿತು. ಸ್ಪ್ರೆಡ್ ಆದಾಗ ಮನೆ ಏನು ಒಂದು 80 ಲಕ್ಷಕ್ಕೆ ಮಾರಾಟ ಆಗ್ತಿತ್ತು, ಅದನ್ನು 40 ಲಕ್ಷ 45 ಲಕ್ಷ ಕೇಳೋ ಥರ ಮಾಡಿಬಿಟ್ರು. ಇವ್ರೇನು ಮಾಡಿದ್ರು, ಆಯಿತು ನಾವು
ಇಂಟೆಕ್ಗೆ ಹೋಗಿದ್ದೀವಿ, ಆ ಇಂಟೆಕ್ ಅಂತ ಹೇಳಿದ್ರೆ ಅಲ್ಲೂ ಹೇಳ್ಬಾರ್ದು ಬಿಡಿ ಅದೆಲ್ಲ, ಅಲ್ಲಿ ಹೋಗಿದ್ದೀವಿ, ಅಲ್ಲಿ ಅವ್ರು ಹೇಳಿದ್ರು ರಾಜಿ ಆಯಿತು, ರಾಜಿ ಸಂಧಾನ ಎಲ್ಲ ಮಾಡಿಬಿಟ್ಟು ಇಷ್ಟು ಕೊಡಬೇಕು ಅಂತ ಒಪ್ಕೊಂಬಂದ್ಬಿಟ್ಟಿದ್ದಾನೆ, ಕೈಕಾಲು ಮುಗಿದ್ಬಿಟ್ಟ, ಒಪ್ಕೊಂಬಿಟ್ಟ, ಹಂಗೆ ಹಿಂಗೆ ಅನ್ನೋ ರೀತಿಲೆಲ್ಲ ಹೇಳ್ತಾರೆ. ಮೈನ್ ಏನು ಅಂದರೆ ಇಲ್ಲಿ ಲೈವ್ ಹಿಡಿದಾದಾಗ ನಾನು ಈ ಗೌರವಾಧ್ಯಕ್ಷ ಅನ್ನಿಸ್ಕೊಂಡಿರೋ ವ್ಯಕ್ತಿನೂ ನಾನು ಹೋಗಿ MS ರಾಮಯ್ಯ ಕಾಲೇಜಲ್ಲಿ ಭೇಟಿ ಮಾಡ್ತೀನಿ. ಸರ್ ಯಾಕೆ ಸರ್ ಏನಕ್ಕೆ ಇದನ್ನೆಲ್ಲ ಮಾಡಿದ್ರಿ ನೀವು, ಏನಕ್ಕೆ ಆಫೀಸಿಗೆ ಬಂದು ಇದನ್ನೆಲ್ಲ ನೀವು ಮಾಡಿದ್ರಿ, ಇದನ್ನ ಅವಶ್ಯಕತೆ ಇಲ್ವಲ್ಲ ಸರ್ ಅಂತ ಹೇಳ್ತೀನಿ. ಈ ವ್ಯಕ್ತಿ ಏನಾಗಿರುತ್ತೆ, ಈಗ ಒಂದು ನಿಗಮ ಮಂಡಳಿ ಅಂತ ಆಯಿತು ಸರ್ಕಾರದಿಂದ, ಆ ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಸೋಮು ನೀನು ಒಬ್ಬ ಮನಸ್ಸು ಮಾಡಿದ್ರೆ ಆ ಅಧ್ಯಕ್ಷ ಸ್ಥಾನ ನನಗೆ ಸಿಗುತ್ತೆ. ನೀನು DK ಶಿವಕುಮಾರ್ ಅವ್ರ ಮನೆಗೆ ಒಂದು 500 ಜನ ಚಾಲಕರುಗಳನ್ನ ಕರ್ಕೊಂಡ್ಬಂದು ಪದ್ಮರಾಜ್ ಜೈನ್ಗೆ ನೀನು ಕೊಡಬೇಕು ಏನ ಈ ನಿಗಮ ಮಂಡಳಿದು ಅನ್ನೋ ರೀತಿಲಿ ನೀನು ಈ ಕೆಲಸನ ಮಾಡಬೇಕು ಅನ್ನೋ ರೀತಿಲಿ ಕೇಳ್ತಾರೆ. ನಾನು ಹೇಳ್ತೀನಿ ನೋಡಿ ಸರ್, ಆ ಥರ ನಾನು ಬಳಸೋಕ್ಕೆ ಸಾಧ್ಯ ಇಲ್ಲ, ಚಾಲಕರು ಹೋರಾಟ ಇದ್ರೆ ಹೇಳಿ ಮಾಡ್ತೀನಿ ಅಂತ. ಆಮೇಲೆ ನಮ್ಮ ಪುಟ್ಸಮೇಗೌಡರು ಅಂತ ಇರ್ತಾರೆ, ಅವ್ರಿಗೆ ಹಣ ಹಿಂಗೆಲ್ಲ ಹೇಳ್ತವ್ರಣ ಅಂತೀನಿ, ಇದೆಲ್ಲ ಮಾಡಿದ್ರೆ ನಿನಗೆ ಮಕ್ಕೂಗಿತಾರೆ, ಇವೆಲ್ಲ ಮಾಡಬೇಡ, ನೀನು ಏನಕ್ಕೆ ಮಾಡ್ತೀಯಾ ಅಂತೇಳಿ, ನಿನಗೆ ಬೇಕಾ, ನೀನು ಹೋರಾಟ ಮಾಡ್ತಿದ್ಯಾ, ನೀನು ಹೋಗಿ ಕೇಳು, ನೀನು ಅವೆಲ್ಲ ಮಾಡಬೇಡ ಅಂತ ಬೈತಾರೆ. ಅವ್ರು ಹಿಂಗಂತ ನನಗೆ ಹೇಳಿದ್ರು ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಆಗ ಆತನಿಗೆ ಗೊತ್ತಾಗೋಯ್ತು, ಓ ಇನ್ನು ಸೋಮು ನನ್ನ ಪರ ನಿಲ್ಲಲ್ಲ, ಇವ್ ನೀನು ಯಾವುದೇ ಕಾರಣಕ್ಕೂ ನನ್ನ ಪರ ಬ್ಯಾಟಿಂಗ್ ಮಾಡಲ್ಲ, ಇವ್ ನಿನ್ನ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಆ ಮತ್ತೆ ಮನಸ್ಸಲ್ಲಿ ಆ ಥರ ಉಳಿದ್ಬಿಟ್ಟಿತ್ತು. ಇನ್ನು ಇವ್ರುಗಳೆಲ್ಲ ಹೋಗಿ ಅದನ್ನ ತಲೆ ಕೆಡಿಸಿ ಕರ್ಕೊಂಬಂದು ಲೈವ್ ಮಾಡೋರಲ್ಲ. ಆಮೇಲೆ ನಾನು ಈ ವಿಚಾರನ ಅಲ್ಲಿ ಹೋಗಿ MS ರಾಮಯ್ಯದಲ್ಲಿ ಕೇಳಿದಾಗ, ಸೋಮು ನೀನು ಅವರು ನಿನ್ನ ಜೊತೆಲಿ ಇದ್ರಲ್ಲ 3 ಜನ, ಅವರು ಲೈವ್ ಮಾಡ್ತಾರೆ, ನೀನು ಹೌದು ನಾನು ಹಣ ತಗೊಂಡಿದ್ದೆ, ನಿಮ್ಗೆಲ್ಲ ಮೋಸ ಮಾಡಿ ತಗೊಂಡಿದ್ದೆ, ನಾನು ಮಾಡಿದ ತಪ್ಪು ಅನ್ನೋ ರೀತಿಯಲ್ಲಿ ನೀನು ಅವ್ರ ಕಾಲಿಗೆ ಬೀಳಬೇಕು, ಅದನ್ನು ಅವರು ಲೈವ್ ಮಾಡ್ತಾರೆ. ಅವಾಗ ನೀನು ಸುದ್ದಿಗೆ ಬರಲ್ಲ, ನಿಂದೇನಾಯ್ತು ಸಂಘಟನೆ ನೀನು ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಥರ ಈ ಥರ ಹೇಳ್ತಾರೆ. ಅವಾಗ ನಾನೇನು ಹೇಳ್ತೀನಿ, ನೋಡಿ ಸರ್ ಅದೇನಾಯ್ತದೋ, ನೀವು ಎಷ್ಟು ಮರ್ಯಾದೆ ಕಳಿಯೋಕ್ಕೆ ಸಾಧ್ಯ ಆಯ್ತದೋ ಕಳೆದು ಬಿಡ್ರಿ, ನಾನು ಮಾತ್ರ ಅವ್ರು ಯಾವನ ಹತ್ರನೂ ನೀವು ಹೇಳೋ ರೀತಿಲಿ ನಾನು ಕೇಳಲ್ಲ ಅಂತೀನಿ. ಏನೋ ಇದ್ರ ಮೇಲೆ ನಿನ್ನಿಷ್ಟನಪ್ಪ, ನಾವೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅವಾಗ ಇವ್ರ ಮೈನ್ ಕಂಟೆಂಟ್ ನನಗೆ ಅರ್ಥ ಆಗುತ್ತೆ. ಸರಿ ಆಯ್ತು, ಏನೇನು ತೇಜೋವಧೆ ಮಾಡ್ತೀರೋ ಮಾಡ್ರಯ ಅಂತ ನಿಂತ್ಕೊತೀನಿ. ಆಮೇಲೆ ಇವರು ಎಷ್ಟೋ 22 ಲಕ್ಷ ಕಟ್ಕೊಡೋ ಥರ ಒಪ್ಕೊಂಡಿದ್ದಾಗಿದೆ, ಕಟ್ಕೊಟ್ಬಿಡ್ತಾರೆ ಅನ್ನೋ ರೀತಿಲಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು, ಚೆಕ್ ತಗೊಂಡ್ರು, ನೀವು ರಾಜೀನಾಮೆ ಬರ್ಕೊಡ್ಲೇಬೇಕು ಅನ್ನೋ ರೀತಿಲೆಲ್ಲ ನಿಂತ್ಕೊಂಡ್ರು. ಸರಿ ಆಯ್ತು, ಏನೇನು ಆಡ್ತೀರೋ ಆಡ್ರಿ ಅಂತ ಎಲ್ಲ ರೀತಿ ಆಡ್ಬಿಟ್ಟು ಸರ್ 22 ಲಕ್ಷ ನಾನು ಮನೆ ಮಾರಿದೆ ಸರ್. 80 ಲಕ್ಷಕ್ಕೆ ಮನೆ ಏನು ಕಮ್ಮಿಗೆ ಹೋಯ್ತಾ ಇತ್ತು, ನಮ್ಮ ತಂದೆಯವ್ರ ಫ್ರೆಂಡೇ ಪಾಪ ಬಂದು ತೊಗೊಂಡ್ರು. ಖಂಡಿತ ನಾನು 80 ಲಕ್ಷಕ್ಕೆ ಆ ಮನೇನ ಮಾರಿದೆ. ಮಾರಿದ ಮೇಲೂ ರೂಮರ್ಸ್ ಬಿಡಿಸಿದ್ರು, ಅವ್ನು ಮನೆ ಮಾರಿಲ್ಲ, ಸುಳ್ಳು ಹೇಳ್ತವನೆ, ಎಲ್ಲ ಲೀಸ್ಗೆ ಹಾಕ್ಬಿಟ್ಟಿರ್ತಾನೆ, ಸುಳ್ಳು ಹೇಳ್ತವನೆ ಆ ಥರ ಅಂದರು. ಆ್ಯಕ್ಚುಲಿ ನಾನು ಮಾರಿದ್ದೆ. ಅದಾದ್ಮೇಲೆ ಏನಾಯ್ತು, ಅವ್ರ ಮೇಲೆಲ್ಲ ಬೇಸರ ಇತ್ತು, ಹಿಂಗೆಲ್ಲ ಮಾಡ್ಬಿಟ್ರಲ್ಲ, ಈ ಥರ ಎಲ್ಲ ಮನೆ ಮಾರಿಸಿದ್ರಲ್ಲ. ಆಮೇಲೆ ಆ ಕಾರ್ ಏನಾಯ್ತು, ಈ ಕೃಷ್ಣ ಅನ್ನೋರ ಹೆಸರು ತಂದಿದ್ವಲ್ಲ, ಡ್ರೈವರ್ಗಳು ಸೋಮುನ್ಗೆ ಬರ್ತಡೇ ಕಾರ್ ಕೊಟ್ರು ಅಂತ ಹೆಸರು ಮಾಡ್ದ. ಇದೇ ಡ್ರೈವರ್ಗಳು ಕಾರನ್ನ ವಾಪಸ್ ಕಿತ್ಕೊಂಡ್ರು ಅನ್ನೋ ರೀತಿಯಲ್ಲಿ ನಾವು ಮಾಡಲೇಬೇಕು, ಚೀಮಾರಿ ಹಾಕ್ಸ್ಬೇಕು ಅವನಿಗೆ ಅಂತ ಈ ಕಾರ್ನ ಮಾರಿಸ್ಬೇಕು ಅಂತ ಆ ಗ್ರೂಪಲ್ಲಿ ಇರೋರ್ನೆಲ್ಲ ಬಿಟ್ರು. ಸರ್ ಕಾರನ್ನ ಮಾರಿಸೋ ಅಂತ ಇದ್ರಲ್ಲೂ ಕೂಡ ಮುಂದಾದ್ರು. ನಾನು ಇದೇ ಕೃಷ್ಣನ ಕರಿತೀನಿ, ಕೃಷ್ಣ ಕಾರ್ ಮಾರಲೇಬೇಕು, ದಯವಿಟ್ಟು ಇದಕ್ಕೇನು ಅಡ್ಡ ಬರಬೇಡ, ನನಗೆ ಆ ಕಾರ್ ಬೇಡ, ಮಾರಲಿ ಸುಮ್ಮನಿರು ಅಂತ ಹೇಳ್ತೀನಿ. ಯಾಕೆ ಅಂದರೆ ಪಾಪ ಪ್ರಾಪರ್ಟಿ ಡಾಕ್ಯುಮೆಂಟ್ ಇವನು ಕೊಟ್ಟಿರ್ತಾನೆ, ನಾನು 1 ತಿಂಗಳು EMI ಕಟ್ಟೋದು ತೊಂದರೆ ಆಯಿತು ಅಂದರೆ ಆತನಿಗೆ ಸಮಸ್ಯೆ ಆಗ್ತದೆ, ಹಂಗಾಗಿ ಕಾರ್ ಮಾರಲಿ ಸುಮ್ಮನಿರು ಅಂತೀನಿ. ಕಾರ್ನ ಮಾರ್ತಾರೆ ಸರ್. ಆ ಕಾರ್ನ ಮಾರ್ಬಿಟ್ಟು ನನ್ನ ಕೃಷ್ಣನ ಸೇವ್ ಮಾಡಿಕೊಡ್ತಾರೆ. ನನಗೆ ಆ ಹುಡುಗ ಬಚಾವ್ ಆಗ್ತಾನೆ. ನನಗೆ ಅದು ಬೇಕಾಗಿತ್ತು. ನಾನು ಏನು ಗೆಸ್ಸಿಂಗ್ ಮಾಡಿದ್ದೆ, ನಾನು ಏನು ಹೇಳಿದೆ ಕೃಷ್ಣನ್ಗೆ, ಅದೇ ರೀತಿಲಿ ಅವ್ರು ಮಾಡಿದ್ರು. ನಾನು ಕೃಷ್ಣನ್ ನಾನು ಸೇವ್ ಮಾಡಿಕೊಂಡೆ. ಇನ್ನು ಮನೆ ವಿಚಾರದಲ್ಲಿ ಕಟ್ಕೊಟ್ಟೆ, ಅಮೌಂಟ್ ಏನು ಹೇಳಿದ್ರು ನಾನು ಬುಕ್ಕಲ್ಲಿ ಏನು ಬರ್ತಿದ್ದೆ ಅದೇ ಥರನೇ ಆಯಿತು. ನಾನು ಅಗ್ರಿಮೆಂಟು ಚೆಕ್ಕು ಎಲ್ಲ ತಗೊಳ್ಳೋರ್ಗು ನನ್ನ ಪಾಡು ನಾನು ಸೈಲೆಂಟಾಗಿದ್ದೆ, ಕಟ್ಕೊಟ್ಬಿಟ್ಟು ತಗೊಂಡಾದ್ಮೇಲೆ ನೋಡಿ ಸರ್, ಇಲ್ಲಿಂದ ಟ್ವಿಸ್ಟ್ ತಿರ್ಕೊಂತು ಅವರು ಕೂಡ ಅಮೌಂಟನ್ನು ತಿಂದಿದ್ದಾರೆ. ಅದ್ರ ಬಗ್ಗೆ ನಾನು ರೀಸೆಂಟಾಗೆಲ್ಲ ಲೈವ್ಗಳು ಮಾಡಿದ್ದೀನಿ. ಅದಾದಮೇಲೆ 22 ಲಕ್ಷ ಕೊಟ್ಮೇಲೆ ಇವಾಗ ಏನಾಗಿದೆ ಗೊತ್ತಾ, ನನಗೆ ಅವ್ರು ಇದೆಲ್ಲ ಮಾಡಿದ್ದು ನಂಗೆ ತುಂಬ ಒಳ್ಳೇದಾಯಿತು ಸರ್. ಇಲ್ಲ ಅಂದರೆ ಇವತ್ತೇನು ಆ ಮನೇನ ನೀವು ಕೇಳಿದ್ರಲ್ಲ, ನಿಮ್ಮ ಮೇಲೆ ಆರೋಪ ಬರ್ತಾ ಇದೆ ಅಂತ ಸರ್, ಇವತ್ತು ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆ, ಅಲ್ಲಿ ಔಟರ್ ರಿಂಗ್ ರೋಡ್ ಬರ್ತಾ ಇದೆ, ಮತ್ತು ಟರ್ಮಿನಲ್ಗೆ ರಿಂಗ್ ರೋಡ್ ಬರ್ತಾ ಇದೆ. ಇವತ್ತು ಪಾಪ ಅಲ್ಲೆಲ್ಲ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಸುಮಾರು ಮನೆಗಳಿಗೆ. ಇವತ್ತು ಪಾಪ ಅವ್ರು ಏನು ತಗೊಂಡಿದಾರಲ್ಲ, ನನಗೆ ಅದು ತುಂಬ ಫೀಲಿಂಗ್ ಇರೋದು. ಅವ್ರಿಗೆ ₹1 ಸಿಗ್ತಿಲ್ಲ ಸರ್. ಇವತ್ತು ನನ್ನನ್ನು ಸೇವ್ ಮಾಡಿದ್ರು. ಇವತ್ತು ಇವ್ರುಗಳು ಈ ಕೆಲಸ ಎಲ್ಲ ನನಗೆಲ್ಲೋ ಭಗವಂತನೇ ಇವ್ರನ್ನ ಈ ಥರ ಬಿಟ್ಟನೇನೋ ನನ್ನ ಸೇವ್ ಮಾಡೋದಕ್ಕೆ ಅಂತ ನಾನು ಅನ್ಕೊಂತ ಇದ್ದೀನಿ. ಇವತ್ತು ನಾನು ಮಾಡಿದ ಒಳ್ಳೆ ಕೆಲಸನೋ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಇವ್ರುಗಳೆಲ್ಲ ಈ ಗಲಾಟೆ ಮಾಡಿದ್ರಿಂದ ನನಗೆ ಅಲ್ಲಿ ದುಡ್ಡು ಸಿಕ್ತು. ಇವತ್ತು ಪಾಪ ಅವರು ಇಲ್ಲ, ನೋಡೋಣ ಅವರು ಏನೋ ಫೇಸ್ ಮಾಡ್ತಿದ್ದಾರೆ, ಸರ್ಕಾರ ಅದನ್ನು ನಿಲ್ಲಿಸ್ಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಇವ್ರು ಮಾಡಿದಂಥ ಕೆಲಸದಿಂದ ನನಗೆ ಒಳ್ಳೇದೇ ಆಯಿತು ಸರ್. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ.
ಅದಾದಮೇಲೆ ಈ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನನ್ನ ತಮ್ಮನ ಮದುವೆಗೆ ಸಮಸ್ಯೆ ಆಗ್ತದೆ ಅಂದ್ಬಿಟ್ಟು ನನ್ನ ತಮ್ಮನ ಮದುವೆನೂ ಆಯಿತು, ಅವ್ರು ಆರಾಮಾಗಿ ಒಂದು ಹೆಣ್ಮಗುನೂ ಇದೆ, ಅವರು ತುಂಬ ಚೆನ್ನಾಗಿದ್ದಾರೆ. ಇವತ್ತು ನಾನು ನಿಜವಾಗ್ಲೂ ಪ್ರಾಪರ್ಟಿ ಮಾರಿದ್ಮೇಲೆ ನಾನು ಇನ್ನೂ ಒಂದು ಪ್ರಾಪರ್ಟಿ ತೊಗೊಂಡೆ ಅಲ್ಲೇ. ನಾನು ತೊಗೊಂಡಾಗ 2,500 ಸ್ಕ್ವೇರ್ ಫೀಟ್ ಇತ್ತು, ಇವತ್ತು 6,000 ರೂಪಾಯಿ ಓಡ್ತಾ ಇದೆ. ನನಗೆ ಹೋಗಿದ್ದಲ್ಲೇ 1 to 2 ಸಿಕ್ತು ಸರ್. ಅಂದರೆ ಇವ್ರು ಏನೇ ಕೇಳಿ ಬಯಸಿದ್ರು ನನಗೆ ಒಳ್ಳೇದೇ ಆಯಿತು.